ಹಾಗಾಗಿ ಏನ್ ಇವಾಗ ಪ್ರಾಬ್ಲಮ್ ಇರುವಂತದ್ದು ಏನಂದ್ರೆ ನೀರು ಸಮಸ್ಯೆ ಆಗಿರುವಂತದ್ದು. ಹಾಗಾಗಿ ಅದು ಟ್ರೀಟ್ಮೆಂಟ್ ಈಗ ಅದು ಮಂತ್ಲಿ ಮಾಡ್ಬೇಕಾಗಿರುವಂತದ್ದು. ನಾವು ಬಂದಿರುವಂತದ್ದು ನಿಮ್ಮ ಹತ್ರ ಸಹಾಯ ಹಸ್ತವನ್ನ ಬೇಡ್ಕೊಳ್ತಾ, ಸಣ್ಣ ಪುಟ್ಟ ಏಜ್ನಲ್ಲಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರುವಂತ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಅವರ ಜೀವನದಲ್ಲಿ ಆಗಿರುವಂತ ಆರೋಗ್ಯದ ಏರುಪೇರಿನಿಂದ ದೊಡ್ಡ ಮನೆ ಕಟ್ಸ್ಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಇತ್ತು. ಬಟ್ ದೇವರು ವಿಧಿ ಆಟ ಈ ರೀತಿ ಸಮಸ್ಯೆ ಆಗಿದೆ. ಹಾಗಾಗಿ ಇತ್ತೀಚೆಗೆ ನಡೀತಿರುವಂತ ಟೂರ್ನಮೆಂಟ್ಗಳಾಗಿರ್ಬೋದು, ಸ್ಪೋರ್ಟ್ಸ್ ಆಗಲಿ, ಈವೆಂಟ್ಸ್ ಆಗಲಿ, ಆ ಒಂದು ಕಾರ್ಯಕ್ರಮಗಳಲ್ಲಿ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಿರುವಂತದ್ದು. ಮತ್ತೆ ಈ ವಿಡಿಯೋ ನೋಡುವಂತವ್ರು ನಿಮ್ ಕೈಲಿ ಆದಷ್ಟು ಸಹಾಯವನ್ನ ಮಾಡಿ, ಮತ್ತೆ ಒಂದ್ ವೇಳೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಶೇರ್ ಮಾಡೋದ್ರಿಂದ ನಿಮ್ಮ ಆಪ್ತರ ಯಾರಾದ್ರೂ ಈ ವಿಡಿಯೋನ ನೋಡಿ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ಬೋದು. ನಾನು ಮರದಿಂದ ಬಿದ್ನಲ್ಲ, ಆ ಟೈಮಲ್ಲಿ 8ನೇ ಕ್ಲಾಸಿಗೆ ಅವರ ಬೆಳ್ತಂಗಡಿ ನಾವೂರ ಹಾಸ್ಪಿಟ್ಲಿಗೆ ನಾನು ಹುಷಾರಿಲ್ಲ. ನಾನು 2 ವರ್ಷ ಮಲಗಿದ್ದೆ, ಮನೇಲಿ ಇದ್ದಿದ್ದು, ಕೆಲ್ಸಕ್ಕೆ ಹೋಗ್ಲಿಲ್ಲ. ನಿಮ್ಗೆ ಇವಾಗ ಇಬ್ರು ಮಕ್ಕಳಲ್ಲ? ಇಬ್ರು ಮಕ್ಕಳು. ಇವರಿಗೆ ತಂಗಿ ಇರುವಂತದ್ದು? ತಂಗಿ. ಅವರಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟು ಸ್ವಲ್ಪ. ಅದರಿಂದ ಮತ್ತೆ ಫಸ್ಟ್ ನೀರು ಅಲ್ಲಿಗೆ ಕಳಿಸಿದ್ರು. ಈಗ ಒಟ್ಟಾರೆಯಾಗಿ ಖರ್ಚು ಎಷ್ಟಾಗಿದೆ ಅವರಿಗೆ ಹಾಸ್ಪಿಟಲ್? 12 ಲಕ್ಷ ಮೇಲಾಗಿದೆ. 12 ಲಕ್ಷ ಮೇಲೆ? ಒಂದೂವರೆ ವರ್ಷದಲ್ಲಿ 12 ಲಕ್ಷ ಮೇಲಾಯ್ತು. ಅವ್ರ ಮುಂದೆ ಒಂದು ಕೂಗಿದ್ಲಪ್ಪ, ನಮಗೆ ಬೇಜಾರಾಯ್ತು. ನಮ್ಮಿಂದನೇ ಆರಂಭ ಆಗ್ಲಿ, ಅದೊಂದು ನಮ್ಮ ಆಶಯ. ಮತ್ತೆ ನಿಮ್ಮ ಎದುರುಗಡೆ ಕೊಟ್ಟು ನಾವು ದೊಡ್ಡ ಜನ ಆಗ್ಬೇಕು, ಅದೆಲ್ಲ ನಮ್ಮ ಹತ್ರ ಇಲ್ಲ, ಆಸೆ ಇಲ್ಲ. ಜೊತೆಗೆ ನನ್ನ ಊರಿನವರು, ಪರ ಊರಿನವರು ಎಲ್ಲರೂ ಕೂಡ ಇದಕ್ಕೊಂದು ತಮ್ಮ ಕೈಲಾಗುವಂತಹ ಸಹಾಯವನ್ನ ಮಾಡಿ ಅಂತ ವಿನಂತಿಯನ್ನ ಮಾಡಿ, ಎಲ್ಲರೂ ಒಟ್ಟಾಗಿ ಕೈ ಜೋಡಿಸುವ ಎನ್ನುವಂತಹ ವಿನಂತಿಯನ್ನ ಮಾಡ್ತಾ ಇದ್ವಿ. ನಿಮ್ ಕೈಲಿ ಆಗುವಂತ ಒಂದು ಆತ್ಮಸ್ಥೈರ್ಯವನ್ನ ನೀಡಿ, ನಮ್ ಕೈಲಾದಷ್ಟು ನಾವು ನೀಡ್ತೀವಿ. ಮತ್ತೆ ಮೆಡಿಸಿನ್ ಬೇರೆ ನರದ್ದು ಏನಾದ್ರೆ ಯಾರಾದ್ರೂ ಇದ್ರೆ, ಬೇರೆ ಕಡೆ ಒಳ್ಳೆ ಡಾಕ್ಟರ್ ಏನಾದ್ರು ಇದ್ರೆ, ಯಾರಾದ್ರೂ ಬೇರೆ ಕಡೆ ಚೆನ್ನಾಗಿದ್ದು ಡಾಕ್ಟರ್ ಇದ್ರೆ ನಾವು ಹೇಳಕ್ ಆಗದೆ ಇರುವಂತದ್ದು ಕೆಲವೊಂದೆಲ್ಲ ಇದ್ರೆ ನೀವು ಖಂಡಿತ ಇವ್ರಿಗೆ ಕಾಲ್ ಮಾಡ್ಬೋದು. ಸರ್, ನಂಬರ್? ನಮ್ಮ ಝೀರೋ ಮೆಮರೀಸ್ನ ಎಲ್ಲ ನಾವಿಕ ಮನುಷ್ಯರಿಗೆ ನಮಸ್ತೆ. ನಾವು ಎಂದಿನಂತೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವಿಂತ ಎಂಟರ್ಟೈನ್ಮೆಂಟ್, ಮನೋರಂಜನೆ ಆಗ್ಲಿ, ಮಾಹಿತಿ ಆಗ್ಲಿ ಕೊಡ್ತಾ ಇದ್ವಿ. ಬಟ್ ಇವತ್ತು ಬಂದಿರೋ ವಿಷಯ ಇದರಲ್ಲಿ ಮನೋರಂಜನೆ ಆಗ್ಲಿ, ಮಾಹಿತಿ ಆಗ್ಲಿಲ್ಲ. ನಾವು ಬಂದಿರುವಂತದ್ದು ನಿಮ್ಮ ಹತ್ರ ಸಹಾಯ ವಸ್ತುವನ್ನ ಬೇಡ್ಕೊಳ್ತಾ. ಈಗ ಸಣ್ಣ ಪುಟ್ಟ ಏಜ್ನಲ್ಲಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರುವಂತ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಅವರ ಜೀವನದಲ್ಲಿ ಆಗಿರುವಂತ ಆರೋಗ್ಯದ ಏರುಪೇರಿನಿಂದ ಅವರು ಎಂತ ಅನುಭವಿಸ್ತಿರುವ ನೋವಾಗ್ಲಿ, ಕಷ್ಟಗಳು ಹಾಗೆ ಮತ್ತೆ ಚಿಕ್ಕಲಿಂದನೂ ನಮ್ಗೆ ಒಂದೊಂದು ಆಸೆಗಳಿರ್ತವೆ. ನನ್ಗೊಂದು ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ದೊಡ್ಡಾದ್ಮೇಲೆ ಆಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಟೀಚರ್ ಆಗ್ಬೇಕು. ಇದೆಲ್ಲ ಕೂಡ ಎಲ್ಲಾ ಒಬ್ಬ ವಿದ್ಯಾರ್ಥಿಗಳಲ್ಲೂ ಸಾಮಾನ್ಯವಾಗಿ ಇರುವಂತದ್ದು. ಅದ್ರಲ್ಲೂ ಈ ವಿದ್ಯಾರ್ಥಿನಿಯಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಾಗಿ ಇರುವಂತದ್ದು. ಅವರಿಗೆ ಮುಂದೆ ಒಳ್ಳೆ ಆಕ್ಟ್ರೆಸ್ ಆಗ್ಬೇಕಂತ ಒಂದು ಆಸೆ ಇತ್ತು, ದೊಡ್ಡ ಮನೆ ಕಟ್ಸ್ಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಇತ್ತು. ಬಟ್ ದೇವರು ವಿಧಿ ಆಟ ಈ ರೀತಿ ಸಮಸ್ಯೆ ಆಗಿದೆ. ಹಾಗಾಗಿ ಅವರ ಒಂದು ಫ್ಯಾಮಿಲಿಗೆ ಮತ್ತೆ ಹುಡುಗಿಯಾಗಿ ಒಂದು ಸಹಾಯ ಹಸ್ತ ಕೇಳಲಿಕ್ಕೆ ಅಂತ ಹೇಳಿ ನಾವು ವಿಡಿಯೋ ಮೂಲಕ ಬಂದಿರುವಂತದ್ದು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೀತಿರುವಂತ ಟೂರ್ನಮೆಂಟ್ಗಳಾಗಿರ್ಬೋದು, ಸ್ಪೋರ್ಟ್ಸ್ ಆಗ್ಲಿ, ಈವೆಂಟ್ಸ್ ಆಗ್ಲಿ, ಆ ಒಂದು ಕಾರ್ಯಕ್ರಮಗಳಲ್ಲಿ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಿರುವಂತದ್ದು. ಆ ಒಂದು ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಿರುವಂತದ್ದು. ಮತ್ತೆ ಈ ವಿಡಿಯೋ ನೋಡುವಂತವ್ರು ನಿಮ್ ಕೈಲಿ ಆದಷ್ಟು ಸಹಾಯವನ್ನ ಮಾಡಿ, ಮತ್ತೆ ಒಂದ್ ವೇಳೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಶೇರ್ ಮಾಡೋದ್ರಿಂದ ನಿಮ್ಮ ಆಪ್ತರ ಯಾರಾದ್ರೂ ಈ ವಿಡಿಯೋನ ನೋಡಿ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ಬೋದು. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ಶೇರ್ ಮಾಡಿ. ನೀವು ಆ ವಿದ್ಯಾರ್ಥಿಯನ್ನ ನೋಡಿದ್ರೆ ನಮ್ಗೆ ಕರಡು ಕಿಚ್ಚು ಬರ್ತದೆ. ನಾವು ಫಸ್ಟ್ ಈ ವಿಡಿಯೋ ಮಾಡ್ಬೇಕಾ ಬೇಡ ಅನ್ನೋಂತ ಒಂದು ಗೊಂದಲದಲ್ಲಿ ಈ ರೀತಿ ಸಮಸ್ಯೆಗಳಿದ್ದಾಗ ತುಂಬಾ ಜನ ನಮ್ಗೆ ಹೇಳಿದ್ರು, ಇಲ್ಲೊಬ್ರು ಇದಾರೆ, ಅಲ್ಲೊಬ್ರು ಇದಾರೆ, ವಿಡಿಯೋ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತೇಳಿ. ಅಂದ್ರೆ ನಾವು ಕೆಲವೊಂದ್ಸರಿ ನಮ್ಗೆ ಗೊಂದಲ ಆಗ್ತಿತ್ತು, ಈ ತರ ವಿಡಿಯೋಸ್ ಮಾಡ್ಬೇಕಾ ಬೇಡವಾ. ಯಾಕಂತ ಹೇಳಿದ್ರೆ ಈಗ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದರಿಂದ ಆಗುವಂತ ಸಮಸ್ಯೆಗಳಾಗಿರ್ಬೋದು, ಮತ್ತೆ ನಿಜಾಂಶ ಗೊತ್ತಿಲ್ಲದೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನನ್ ಕೆಲವು ಸ್ವಂತದ್ದನ್ನೇ ನಾನು ಮಾಡ್ಲಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಇಲ್ಲ ನೆಕ್ಸ್ಟ್ ನೋಡೋಣ ಅಂತ ಇದ್ವಿ. ಬಟ್ ಇಲ್ಲಿ ಬಂದು ಆ ವಿದ್ಯಾರ್ಥಿನಿಯನ್ನ ನೋಡಿದ್ಮೇಲೆ ನಮಗೆ ಅನ್ಸಿದ್ದು, ಭಗವಂತ ಯಾರಿಗೂ ಈ ತರ
ಕಷ್ಟವನ್ನು ಕೊಡಬಾರ್ದು. ಸ್ಟಾರ್ಟಿಂಗ್ ಇಂದಾನೆ ಕೊಟ್ರೆ ಅದೇನೋ ಒಂಥರ ಆಗ್ಬಿಡುತ್ತೆ. ಬಟ್ ಚೆನ್ನಾಗಿ ಬೆಳ್ಕೊಂಡೆಲ್ಲ ಆದ್ಮೇಲೆ ಒಂದು ಕನಸು ಎಲ್ಲ ಶುರು ಆದ್ಮೇಲೆ ಸಡನ್ ಆಗಿ ಈ ರೀತಿ ಆದ್ರೆ ಅದು ತುಂಬಾ ಎಫೆಕ್ಟ್ ಆಗ್ತದೆ. ಮತ್ತೆ ಅವರಿಗೆ ಇನ್ನೂ ಬೇಕಾಗಿರುವಂತ ಆತ್ಮಸ್ಥೈರ್ಯವನ್ನು ಕೊಡುವಂತವ್ರು ನಾವುಗಳು ಮತ್ತೆ ನೀವುಗಳು. ಯಾರಾದ್ರೂ ವಿಡಿಯೋ ನೋಡಿ ಇಲ್ಲ ಅವ್ರ ಜೊತೆ ನಾನು ಖುದ್ದಾಗಿ ಮಾತಾಡ್ಬೇಕು ಅಥವಾ ನೋಡ್ಬೇಕು ಅವ್ರನ್ನ, ಈ ರೀತಿ ಅವ್ರಿಗೊಂದು ಆತ್ಮಸ್ಥೈರ್ಯ ತುಂಬಬೇಕಂತ ಇದ್ದವರು ಖಂಡಿತ ಬಂದು ಆ ಕೆಲಸವನ್ನು ಮಾಡ್ಬೋದು. ನೋಡ ಈಗ ವಿದ್ಯಾರ್ಥಿನವರು ಮನೆಗೆ ಹೋಗುವ ಅವ್ರ ತಂದೆ ತಾಯಿಗಳು ತುಂಬಾ ಕಷ್ಟದಲ್ಲಿರುವಂತದ್ದು, ತುಂಬಾ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡಿದ್ದಾರೆ. ಸ್ವಲ್ಪ ಸ್ವಾಭಿಮಾನದಿಂದ ಇಲ್ಲಿವರೆಗೆ ಯಾರ ಹತ್ರನು ಕೇಳಲಿಕ್ಕೆಲ್ಲ ಹೋಗಿರ್ಲಿಲ್ಲ, ನಮ್ಗೆ ಗೊತ್ತಿರೋಂತವ್ರೆ. ಮತ್ತೆ ಇವಾಗ ಏನ್ ಮಾಡೋದು, ಎಷ್ಟಂತ ಖರ್ಚು ಮಾಡ್ತಾರೆ. ಹಾಗಾಗಿ ಇರೋ ಬರೋದನ್ನೆಲ್ಲ ಮನೆ ಕಟ್ಟಬೇಕು ಅದು ಇದು ಅಂತ ತೆಗೆದಿಟ್ಟಿದ್ದ ಅಮೌಂಟ್ ಎಲ್ಲ ಖರ್ಚಾಗಿದೆ ಆಸ್ಪತ್ರೆಗೆ. ಇನ್ನು ನೆಕ್ಸ್ಟ್ ನಿಮ್ಮೆಲ್ಲರ ಸಹಕಾರ ಬೇಕು. ಓದ್ತಿರುವಂತ ಶಾಲೆಗೆ ಬಂದಿದ್ದೇವೆ. ಅಲ್ಲಿ ಹೋಗಿ ಅಲ್ಲಿ ಅವರ ಹೇಗೆ ಸ್ಕೂಲಲ್ಲಿ ಹೇಗಿರ್ತದೆ ಅವರ ಆಕ್ಟಿವಿಟೀಸ್, ಮತ್ತೆ ಹಾಗೆ ಅವರ ಟೀಚರ್ಸ್, ಅವಳು ಸ್ಟಡೀಸ್ ಅಲ್ಲಿ ಎಷ್ಟು ಮುಂದೆ ಇದ್ದಾಳೆ, ಮತ್ತೆ ಅವ್ರಿಗೆ ಇನ್ಸುಲಿನ್ ಆಗ್ಬೇಕು 3 ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ಅದೆಲ್ಲ ಹೇಗೆ ಅವಳೇ ಮಾಡ್ಕೊಡ್ತಾಳ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಮಾಡ್ತಾರ, ಮತ್ತೆ ಸರ್ಗಳ ಹತ್ರ ಅವ್ರ ಬಗ್ಗೆ ಇರುವಂತ ಒಪಿನಿಯನ್ ಎಲ್ಲ ಕೇಳುವ. ಅಂದ್ರೆ ನನ್ನ ಹೆಸರು ಅಶ್ವಿನಿ. ನಾನು ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ 10ನೇ ತರಗತಿಯಲ್ಲಿ ಶುಭಶ್ರೀ ಅನ್ನುವ ಹುಡುಗಿ ಈ ವರ್ಷ 10ನೇ ತರಗತಿಗೆ ಬಂದು ದಾಖಲಾಗಿದ್ದಾಳೆ. ಅವಳು ಮೊದಲು ಬೆಳ್ತಂಗಡಿ ಶಾಲೆಯಲ್ಲಿ ಕಲಿತಾ ಇದ್ಲು. ಆಮೇಲೆ ಅವಳಿಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಇಲ್ಲಿ ನಮ್ಮ ಶಾಲೆಗೆ ಬಂದು ಸೇರ್ಕೊಂಡಿದ್ದಾಳೆ. ಅವಳಿಗೆ ಓದೋದ್ರಲ್ಲಿ ತುಂಬಾ ಆಸಕ್ತಿ ಇದೆ. ನಾವು ಹೇಳೋದನ್ನ ಅಷ್ಟು ಬೇಗ ಗ್ರಾಸ್ಪ್ ಮಾಡ್ಕೋತಾಳೆ, ತುಂಬ ಚೆನ್ನಾಗಿ ಓದ್ತಾಳೆ ಕ್ಲಾಸಲ್ಲಿ. ಹಾಗೆಯೇ ಅವಳದ್ದು ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದ್ರ ಜೊತೆಗೆ ಆ ಹುಡುಗಿಗೆ ನಮ್ಮ ಶಾಲೆ ಎಲ್ಲ ಮಕ್ಕಳು ಕೂಡ ಎಲ್ಲದರಲ್ಲೂ ಸಹಕರಿಸಿ ಉತ್ತಮವಾದ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಬೆಳಗ್ಗೆ 9:00ವರೆಗೆ ಆಟೋ ಬರುತ್ತೆ. ಆಟೋದಲ್ಲಿ ಹೆಲ್ಪ್ ತಗೊಂಡು ಅವಳು ಕ್ಲಾಸ್ ರೂಮ್ಗೆ ಹೋಗ್ತಾಳೆ. ನಂತರದಲ್ಲಿ ಸಂಜೆ 4 ಗಂಟೆ ಮಧ್ಯಾಹ್ನದ ಊಟ ಆಗಿರ್ಬೋದು ಅಥವಾ ಇನ್ಸುಲಿನ್ ಆಗಿರ್ಬೋದು, ನಮ್ಮ ಶಾಲೆ ಮಕ್ಕಳು ಕರೆಕ್ಟ್ ಟೈಮಿಗೆ ಒಂದು ಸ್ವಲ್ಪನೂ ಕೂಡ ಮಿಸ್ ಮಾಡದೇನೆ ಅವಳಿಗೆ ಇನ್ಸುಲಿನ್ ಕೊಡೋದ್ರಲ್ಲಾಗಿರ್ಬೋದು ಅಥವಾ ಊಟ ಕೊಡೋದ್ರಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ತುಂಬ ಸಹಕರಿಸಿ ಅವಳಿಗೆ ಉತ್ತಮ ಸಹಕಾರವನ್ನು ಕೊಟ್ಟಿರ್ತಾರೆ. ಹಾಗೆ ಸಂಜೆ 4 ಗಂಟೆಗೆ ಅವಳು 4:15 ಆಟೋ ಬರುತ್ತೆ. ಆಟೋಗೂ ಕೂಡ ಹೆಲ್ಪ್ ತಗೊಂಡೇನೆ ಅವಳು ಮುಂದೆ ಹೋಗ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ಪಾಪ ಸಮಸ್ಯೆನ ಎದುರಿಸ್ತಾ ಇದ್ದಾಳೆ. ಆದರೆ ಅವಳಿಗೆ ಓದೋದ್ರಲ್ಲಿ ತುಂಬ ಆಸಕ್ತಿ ಇದೆ, ತುಂಬಾ ಗ್ರಾಸ್ಪಿಂಗ್ ಪವರ್ ಕೂಡ ಇದೆ ಅವಳಿಗೆ. ಮತ್ತೆ ಅವಳಿಗೆ ನೆಕ್ಸ್ಟ್ ಎಕ್ಸಾಮ್ ಎಲ್ಲ ಇದೆಯಲ್ಲ ಮೇಡಮ್? ಹೌದು, ಮುಂದೆ ಮಾರ್ಚ್ 18ರಿಂದ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ. ಈ ಪರೀಕ್ಷೆ ಕಳಸಾ KPS ನಲ್ಲಿ ನಡೀತಾ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಅವಳಿಗೆ ಬರೀಲಿಕ್ಕೆ ಕೂಡ ಸಮಸ್ಯೆ ಇದೆ. ಅದಕ್ಕಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಒಬ್ರು ಹೆಲ್ಪರ್ನು ಕೂಡ ಅವಳ ಜೊತೆಗೆ ಬರೀಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆಶಿತಾ ಅಂತ ಹೇಳಿ 9th ಆಶಿತಾ ಅವಳಿಗೆ ಎಕ್ಸಾಮ್ನ ಬರೀಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ನೀವು ಆಟೋದಲ್ಲಿ ಅವ್ರನ್ನ ಡೈಲಿ ಕರ್ಕೊಂಡು ಬರೋದಿಲ್ಲ ನೀವೇನಾ? ಹೌದು ಸರ್, ನಾನೇ ಕರ್ಕೊಂಡು ಬರ್ತೇನೆ. ಅಂದ್ರೆ ಈಗ ಮನೆಯಿಂದ ಈಗ ಅವರು ಪೇರೆಂಟ್ ಎಲ್ಲ ತಂದು ಅಲ್ಲಿ ತನಕ ಬಿಟ್ಟು ಹೋಗ್ತಾರಾ ಹೇಗೆ? ಸರ್ ಅವರು ಮನೆಯಿಂದ ಕೆಳಗಡೆ ರೋಡ್ ತನಕ ಬಿಡ್ತಾರೆ, ಪೇರೆಂಟ್ಸ್ ಇದ್ದಾಗ ಬಿಡ್ತಾರೆ, ಇಲ್ಲಾಂದ್ರೆ ನಾವೇ ಮನೆ ಹತ್ರ ಹೋಗಿ ಕರ್ಕೊಂಡು ಹೋಗಿ ಬಿಡ್ತೀವಿ. ಅಲ್ಲಿಂದ ನೆಕ್ಸ್ಟ್ ನೀವೇ ಆಟೋಕ್ಕೆ ಎಲ್ಲ ಹತ್ತಿ ಮತ್ತೆ ಅಲ್ಲಿಂದ ಇಲ್ಲಿ ಸ್ಕೂಲಿಗೆ ಬಂದು ಇಲ್ಲಿ ಸಹ ವೇಟ್ ಮಾಡಿ ಇಲ್ಲಿ ತನಕ ಬಿಟ್ಟು ಹೋಗೋದು? ಹೌದು ಸರ್, ಇಲ್ಲಿ ತನಕ ಬಿಟ್ಟು ಹೋಗ್ತೇನೆ. ಏನಾದ್ರು ಸ್ವಲ್ಪ ಲೇಟ್ ಆದ್ರೂ ವೇಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಮತ್ತೆ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಅವ್ರ ಬಗ್ಗೆ ಹೇಳಿದ್ರೆ? ನೀವು ನಮ್ಗೆ ಬೇಜಾರಾಗುತ್ತೆ ಸರ್ ಹೇಳ್ಬೇಕಂದ್ರೆ. ಚೆನ್ನಾಗಿ ಓದ್ತಾರ ಅಂತ ಒಂದು ಇದಿದೆ, ಕಷ್ಟದಲ್ಲಿ ಒಂದು ಓದ್ತಾ ಇದಾರಲ್ಲ ಅಂತೇಳಿ ತುಂಬಾ ಖುಷಿನೇ ಆಗುತ್ತೆ. ಈ ತರ ಸಮಸ್ಯೆ ಆಗಿರೋರಿಗೆ ಅದೊಂದು ತುಂಬಾ ನೋವಿದೆ ಸರ್. ಇನ್ನ ಈ ವಿಡಿಯೋ ನೋಡೋರು ಹಾಗೂ ಊರಿನವರು ಯಾರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇಂಥ ವಿದ್ಯಾರ್ಥಿಗಳಿಗೆಲ್ಲ ಅವ್ರ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗ್ಲಿ ಒಂದು ಜೀವನಕ್ಕಾಗ್ಲಿ ಒಳ್ಳೇದಾಗ್ಬೋದು ಅಂತ ನಾನು ಒಂದ್ ಕಡೆ ಕೇಳ್ಕೊಳ್ತೀನಿ ಸರ್. ಖಂಡಿತವಾಗಿಯೂ ನಮ್ಮ ಒಂದು ಆಶಯ ಕೂಡ ಅದೇ. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಇನ್ನೂ ಅದೇ ಊರವರು ಎಲ್ಲರೂ ಸಹ ಒಂದು ಸಹಕರಿಸಿದ್ರೆ ಬಾರಿ ತುಂಬ ಒಂದು ಒಳ್ಳೇದಾಗ್ತಿತ್ತು ಅಂತ ಕೇಳ್ಕೊಳ್ತೀನಿ. ನೋಡಿ, ಇದೆ ಆ ವಿದ್ಯಾರ್ಥಿನಿಯ ಮನೆ ಇದು. ನೋಡಿ, ಇಲ್ಲಿ ತಿರ್ಗಾಡ್ಲಿಕ್ಕೂ ತುಂಬಾ ಕಷ್ಟ ಇದೆ. ಬೆಳಿಗ್ಗೆ ಮತ್ತೆ ಸಂಜೆ ಎಲ್ಲ ಅವರು ಎತ್ಕೊಂಡೆ ಹೋಗ್ಬೇಕು, ತುಂಬಾ ಕಷ್ಟ ಇದೆ. ಡೈಲಿ ಸ್ಕೂಲ್ಗೆಲ್ಲ ಇವರು ಅವರನ್ನ ಸ್ಕೂಲ್ಗೆಲ್ಲ ಬಿಡ್ಬೇಕಾದ್ರೆ ಬೆಳಿಗ್ಗೆ ಸ್ಕೂಲ್ಗೆ ರೋಡ್ವರೆಗೆ ಬಿಟ್ಟು ನಂತರ ಆಟೋದವ್ರು ಬಂದ್ಮೇಲೆ ಇವರು ಕೆಲ್ಸಕ್ಕೆ ಹೋಗುವಂಥದ್ದು. ಒಂದು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ, ಮುಖ್ಯ ಕಾರಣ ರಮೇಶ್ ಅವರು ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಮಗೆ ತಿಳಿಸಿದ್ದು ಇವರೇ. ಮತ್ತೆ ಇವರು ಈ ಹಿಂದೆ ಕೂಡ ಒಬ್ಬ ವಿದ್ಯಾರ್ಥಿನಿಗೆ ಇದೇ ತರ ಫಂಡ್ ಕಲೆಕ್ಟ್ ಮಾಡಿ ಕೊಟ್ಟಿದ್ರು. ಹಾಗಾಗಿ ಇನ್ನೂ ಯಾರ್ಯಾರಿಂತ ಸಮಸ್ಯೆಯಿಂದೆಲ್ಲ ಬಳಲ್ತಾರೆ ಅಂತವರಿಗೆ ಹೆಲ್ಪ್ ಮಾಡುವಂತ ಒಂದು ಮನೋಭಾವನೆಯನ್ನು ಹೊಂದಿರೋರು. ಹಾಗಾಗಿ ನಮ್ಮನ್ನು ಕೂಡ ಇವ್ರು ಪರಿಚಯ ಮಾಡಿಕೊಟ್ಟಿದ್ದೆ. ಇವರು ಈಗ ಒಂದಿದ್ದಾರೆ ವಿದ್ಯಾರ್ಥಿನಿ, ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ, ನಿಮ್ಮಿಂದ ಆಗುವಂತ ಸಹಾಯ ನೀವು ಮಾಡಿ ಅಂತೇಳಿ ಬರ್ತಿದ್ದಾರೆ. ನೋಡಿ, ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿತಿರ್ಲಿ. ನಾವೀಗ ಸುಭಾಶ್ರೀ ವಿದ್ಯಾರ್ಥಿ ಏನಿದ್ದಾರೆ ಅವ್ರ ಮನೆಗೆ ಬಂದಿದ್ವಿ. ಅವರ ತಂದೆ ಮತ್ತೆ ತಾಯಿ ಇದ್ದಾರೆ. ಮತ್ತೆ ನೋಡಿ, ನಮ್ಮ ಸುಭಾಶ್ರೀ ಇಲ್ಲೇ ಇದ್ದಾರೆ. ಈಗ ಸುಭಾಶ್ರೀ ಅವ್ರ ತಂದೆನ ಕೇಳುವ, ಯಾವಾಗಿಂದ ಈ ಸಮಸ್ಯೆ ಎಲ್ಲ ಶುರುವಾಗಿದೆ ಏನು ಅಂತೇಳಿ. ಸರ್, ನಿಮ್ಮ ಹೆಸರು ಮತ್ತೆ ಊರು ಇಲ್ದು?
ಚೌಡಿ ಬೆಳೆ ಅಂತ ಗಣೇಶ್ ಅಂತ ಹೆಸರು ನಂದು. ನೋಡಿ ಇದು ಮರ್ಸಣಿಗೆ ಗ್ರಾಮ ಪಂಚಾಯತಿ ಚಾವಡಿ ಬಾರಿ. ಮಗಳಿಗೆ ಯಾವಾಗಿಂದ ಈ ತರ ಸಮಸ್ಯೆ ಶುರುವಾಗಿತ್ತು? 1.5 ವರ್ಷ ಆಯ್ತು ಅವಳಿಗೆ ಶುರುವಾಗಿ. 1 ವರ್ಷ. ಸ್ಟಾರ್ಟಿಂಗ್ ಏನು ಮೊದಲು ಚೆನ್ನಾಗಿದ್ರು? 7ನೇ ಕ್ಲಾಸ್ ತನಕ ಚೆನ್ನಾಗಿದ್ಲು. ಇದೆಲ್ಲ ಆಟ ಆಡ್ತಾ ಒಂದ್ಸಲ ತಲೆ ತಿರುಗಿ ಬಿದ್ಲು. ಇದು ಪೀಡ್ಸ್ ಅಂತ ಇದರ ತಲೆ ತಿರುಗಿ ಬಿದ್ಲು. ಅದಕ್ಕೆಲ್ಲ ಮೆಡಿಸಿನ್ ಎಲ್ಲ ಮಾಡಿದ್ಲು. ಮತ್ತೆ ನಂಗೆ ಸ್ವಲ್ಪ ಮರದಿಂದ ಬಿದ್ದೆ. ನೀವೇನ್ ಕೆಲಸ ಮಾಡ್ತಿದ್ರಿ? ನಾನು ಕೊನೆ ತೆಗೆಯೋದು, ಔಷಧಿ ಎಲ್ಲ ಹೊಡೆಯೋದು. ನೋಡಿ ಇವರು ಫಸ್ಟ್ ಗೆ ಕೊನೆ ತೆಗೆಯೋದು, ಔಷಧಿ ಹೊಡೆಯೋದು, ಈ ತರ ಮರ ಹತ್ತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ನಂತರ ಎಷ್ಟು ವರ್ಷ ಆಯ್ತು ಇವಾಗ? ಎಂತ ಅದು ಅವಘಡಾಗಿ 3 ವರ್ಷ ಆಯ್ತು. ನೋಡಿ 3 ವರ್ಷದಿಂದ ಇವರು ಮರದಿಂದ ಬಿದ್ದಿರ್ತಾರೆ. ಅಂತ ಟೈಮಲ್ಲಿ ಇವರು ಸ್ವಲ್ಪ ತಲೆಗೆ ತಗೊಂಡಿರ್ತಾರೆ. ಅದ್ರ ಮೇಲೆನೆ ಹಿಂಗಾಗಿತ್ತು. ಮತ್ತೆ ಅವರ ಸ್ನೇಹಿತರೊಬ್ಬರನ್ನ ಕೇಳಿದ್ವಿ ನಾವು. 7ನೇ ಕ್ಲಾಸ್ ಆ ಟೈಮಲ್ಲಿ ಆಗಿದ್ದು, ಒಂದು ಡಾನ್ಸ್ ಮಾಡುವಾಗ ಆ ಟೈಮಲ್ಲಿ ಏನೋ ಬಿದ್ರು, ಅದ್ರ ಮೇಲೆ ಆ ರೀತಿ ತೊಂದರೆ ಶುರು ಆಗಿತ್ತು ಅಂತ. ಅಂದ್ರೆ ಈಗ ಆ ತರ 2 ಸಮಸ್ಯೆ ಆದ್ಮೇಲೆ ಹಿಂಗಾಗಿದೆ. ಹೌದು. ಅದಂದ್ರೆ ಸ್ವಲ್ಪ ವಿಡಿಯೋ ಎಲ್ಲ ನೋಡಿದ್ಲ ಅವಳು. ತಲೆಗೆ ಸ್ವಲ್ಪ ನರದು ಇದಾಯ್ತು ಅವಳಿಗೆ. ಅಂದ್ರೆ ಇವ್ರು ಬಿದ್ದಿರೋದು ವಿಡಿಯೋನೆಲ್ಲ ಅವರು ಯಾರೋ ಹಾಕಿದ್ದಾರೆ, ನೋಡಿದ್ದಾರೆ ಇವ್ರ ಮಕ್ಕಳೆಲ್ಲ. ಅಂತ ಟೈಮಲ್ಲಿ ಸ್ವಲ್ಪ ತಲೆಗೆ ತಗೊಂಡಿದ್ದಾರೆ ಅದನ್ನ. ಇವರಿಗೆ ಏನ್ ಇವಾಗ ಪ್ರಾಬ್ಲಮ್ ಇರುವಂತದ್ದು ಏನಂದ್ರೆ ನೀರು ಸಮಸ್ಯೆ. ಹಾಗಾಗಿ ಟ್ರೀಟ್ಮೆಂಟ್ ಈಗ ಅದು ಮಂತ್ಲಿ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಫಸ್ಟಿಗೆ ನಾನು ಮರದಿಂದ ಬಿದ್ನಲ್ಲ, ಆ ಟೈಮಲ್ಲಿ 8ನೇ ಕ್ಲಾಸಿಗೆ ಅವರ ಬೆಳ್ತಂಗಡಿ ನಾವೂರ ಹಾಸ್ಪಿಟ್ಲಿಗೆ ನಾನು ಹುಷಾರಿಲ್ಲ. ನಾನು 2 ವರ್ಷ ಮಲಗಿದ್ದೆ ಮನೇಲಿ ಇದ್ದಿತ್ತು, ಕೆಲ್ಸಕ್ಕೆ ಹೋಗ್ಲಿಲ್ಲ. ಮತ್ತೆ ನಾವೂರದಲ್ಲಿ ಸೇರಿಸಿತ್ತು, ಇವರೇ ಸೇರಿಸಿದ್ದು ಸ್ಕೂಲಿಗೆ. ಅಲ್ಲೇ ಇದ್ಲಲ್ಲ, ಅಲ್ಲಿ ಓದ್ತಾ ಇದ್ಲು. ಅಲ್ಲಿ ಚೆನ್ನಾಗಿ ಫಸ್ಟ್ ಬಂದಿತ್ತು. ಓದಿದ್ರೇನು ತೊಂದ್ರೆ ಇಲ್ಲ. ಅಲ್ಲೂ ಫಸ್ಟ್ ನಾವು ಸ್ಕೂಲಲ್ಲಿ ಕೂಡ ವಿಚಾರಿಸಿ ನೋಡಿದ್ವಿ, ಓದೋದ್ರೆಲ್ಲ ತುಂಬಾ ಮುಂದೆ ಇದಾರೆ ಅಂತ ಹೇಳಿದ್ರು. ಅಲ್ಲಿ ಅಲ್ಲಿಂದ ಅಲ್ಲಿಗೆ ಸಮಸ್ಯೆ ಆಗಿತ್ತಾ? ಮತ್ತೆ 7ನೇ ಕ್ಲಾಸಲ್ಲಿ ಇಲ್ಲಿ ಒಂದ್ಸಲ ಆಯ್ತಾ, ಅದೊಂದು 2 ಸಲ ಮಾತ್ರ ಆಗಿದೆ ಇಲ್ಲಿ 7ನೇ ಕ್ಲಾಸಲ್ಲಿ. ಅವಾಗ ಇಲ್ಲೇ ಓದ್ತಾ ಇದ್ರು? ಇಲ್ಲೇ ಓದ್ತಾ ಇದ್ರು. ಆ ನಂತರ ನೀವು ಅಲ್ಲಿ ಹಾಕಿದ್ವಾ? ಅಲ್ಲಿ ಹಾಕಿದ್ಮೇಲೆ 8ನೇ ಕ್ಲಾಸ್ ಚೆನ್ನಾಗಿ ಹೋಗಿದ್ದಾರೆ ಫಸ್ಟ್ ಶಾಲೆಯಲ್ಲಿ, ಫಸ್ಟ್ ಅವಳು 8ನೇ ಕ್ಲಾಸಲ್ಲಿ. ಮತ್ತೆ 9ಕ್ಕೆ ದಸರಾ ರಜೆ ತನಕ ಹೋಗಿದ್ದಾರೆ ಸ್ಕೂಲಿಗೆ. ಅದ್ಮೇಲೆ ಹೋಗ್ಲೇ ಇಲ್ಲ. 1 ತಿಂಗಳು ಸ್ಕೂಲಿಗೆ ಹಾಸ್ಪಿಟಲ್ ಎಲ್ಲ ಇದ್ವು. ಆದ್ರೂ ಹಾಸ್ಪಿಟಲ್ ಇದ್ರು ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಇದು ಮಾಡಿ ಓದಿ ಮೊಬೈಲ್ ಎಲ್ಲ ನೋಡಿ ಫಸ್ಟ್ ಕ್ಲಾಸ್ ಬಂದಿದೆ. ಮತ್ತೆ ಫಸ್ಟಿಗೆ STMಗೆ ಕರ್ಕೊಂಡು ಹೋದೆ ನಾನು ಒಂದ್ಸಲ. ಇಲ್ಲಿಂದ ಫೋನ್ ಬಂತ, ಮತ್ತೆ ಅಲ್ಲಿಂದ ಆಟ ಎಲ್ಲ ಬಾಡಿಗೆ ಮಾಡ್ಕೊಂಡು STMಗೆ ಕರ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ. ನಾನೇ ಕರ್ಕೊಂಡು ಹೋದೆ. ಅಲ್ಲಿಂದ ಆಟದಿಂದ ಬರಕ್ಕೆ ಹೇಳಿದೆ. ಮತ್ತೆ ನಾನು ಹೋದೆ ಇಲ್ಲಿಂದ ಬಸ್ಸಲ್ಲಿ ಹೋದೆ. ಅಲ್ಲೆಲ್ಲ ಇದೆಲ್ಲ ಮಾಡೋದಕ್ಕೆ ಇದು ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದ್ರ. ಬೆಳಿಗ್ಗೆ ಹೋದವನು ಒಂದು 9 ಗಂಟೆ ರಾತ್ರಿ ತನಕ ಆಯ್ತು ಅಲ್ಲಿ ಹಾಸ್ಪಿಟ್ಲಲ್ಲಿ. ಮತ್ತೆ ಡಾಕ್ಟರ್ ಇದೆಲ್ಲ ಆಗ್ಲೇ ಇಲ್ಲ. ಅದು ಎಂತ ಸಮಸ್ಯೆನೇ ಗೊತ್ತಾಗಿಲ್ಲ ಏನಂತ. ಇದು ಸ್ಕ್ಯಾನಿಂಗ್ ಎಲ್ಲ ಸರಿ ಇಲ್ಲ. ಸುಮಾರು ಎಲ್ಲ ಫುಲ್ ಸ್ಕ್ಯಾನ್ ಮಾಡ್ತಾರೆ, ಬಾಡಿ ಅದು ಇದೆಲ್ಲ ಫುಲ್ ಮಾಡಿದ್ರು. ಸಮಸ್ಯೆ ಗೊತ್ತಾಗ್ಲಿಲ್ಲ. ಫಸ್ಟ್ ಒಂದು ಶುಗರ್ ನಮ್ಗೆ ಗೊತ್ತಾಯ್ತು, ಫಸ್ಟ್ ಒಂದು ಮಾತ್ರ. ಫಸ್ಟ್ಗೆ 9 ಗಂಟೆ ಮತ್ತೆ ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು. ನಿಮ್ಗೆ ಇವಾಗ 2 ಮಕ್ಕಳಲ್ಲ? 2 ಮಕ್ಕಳು. ಇವರಿಗೆ ತಂಗಿ ಇರುವಂತದ್ದು? ತಂಗಿ. ಅವರಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟು ಸ್ವಲ್ಪ. ಇದು ಅಂದ್ರೆ ಸ್ವಲ್ಪ ಇದ್ರಲ್ಲಿ ಸಿಕ್ತು ನಮ್ಗೆ, ಯಾವ್ದಂದ್ರೆ ಸುರಕ್ಷಾ ಧರ್ಮಸ್ಥಳ. ಅದ್ರಲ್ಲಿ 80,000 ಸಿಕ್ತದೆ ಅದ್ರಲ್ಲಿ ಸುರಕ್ಷಾ. ಅದಂದ್ರೆ 8 ದಿವಸ ಅಲ್ಲೇ ಇತ್ತು. ಮತ್ತೆ 8 ದಿವಸದಿಂದ ಮತ್ತೆ ಫಸ್ಟ್ ನೀರು ಅಲ್ಲಿಗೆ ಕಳಿಸಿದ್ರು. ಇಲ್ಲಿ 1 ಲಕ್ಷ ಚಿಲ್ಲರೆ ಇಲ್ಲ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಈಗ ಒಟ್ಟಾರೆಯಾಗಿ ಖರ್ಚು ಎಷ್ಟಾಗಿದೆ ಅವ್ರಿಗೆ ಹಾಸ್ಪಿಟಲ್? 12 ಲಕ್ಷ ಮೇಲಾಗಿದೆ. 12 ಲಕ್ಷ ಮೇಲೆ 1 ವರ್ಷದಲ್ಲಿ 12 ಲಕ್ಷ ಮೇಲಾಯ್ತು. ಅದೇ ನಾನು ದುಡ್ದೆಲ್ಲ ಇದಾಯ್ತು. ಮತ್ತೆ ಸ್ವಲ್ಪ ಉತ್ಪತ್ತಿ ತೋಟದಲ್ಲಿ ಅಂದ್ರೆ ಜಾಗುಂಟು. ತೋಟದಲ್ಲಿ ನಾವು ನೋಡಿದ್ವಿ. ಇವಾಗ ಹೇಳುವಂತದ್ದೇನು ಇಲ್ಲ. ಅಂದ್ರೆ ಇವಾಗ ನೀವೇನ್ ಮನೆ ಕಟ್ಟಬೇಕು ಅಂತ ಮನೆಲ್ಲ ಇದು ಮರ ಎಲ್ಲ ಮಾಡಿ ಇಡ್ತೀನಿ, ರೆಡಿ ಮಾಡಿರ್ತೀನಿ ಎಲ್ಲ. 1-2 ಲಕ್ಷದ ಮರ ಮಾಡಿ ಇಟ್ಟಿದ್ದೀನಿ ಇಲ್ಲೇ. ಅದಕ್ಕೆಲ್ಲ ಮನೆಗಂತ ಇಟ್ಟಿದ್ದ ದುಡ್ಡನ್ನ ಪೂರ ಇವಾಗ ಇವ್ರದ್ದು ಆರೋಗ್ಯದ ಖರ್ಚಿಗೆ ಹಾಕಿದ್ದಾರೆ. ಮತ್ತೆ ಬೇರೆಯವ್ರ ಹತ್ರ ಏನಾದ್ರು ಕೇಳಿಲ್ಲ. ಅದಕ್ಕಿಂತ ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಮರದಿಂದ ಬಿದ್ದಾಗ ಇದು ವಿಶ್ವನಾಥಣ್ಣ ಮತ್ತೆ ಸುಂದರೇಶಣ್ಣ ಅಂತಿದ್ದಾರೆ. ಅವ್ರು ಸ್ವಲ್ಪ ಅಲ್ಲಿ ಮಂಗಳೂರಿಗೆ ಬಂದಿದ್ರು. ಅವ್ರು ಗಾಡಿ ಮಾಡ್ಕೊಂಡು ಬಂದಿದ್ರು ನಾನು ನೋಡಕ್ಕೆ. ಸ್ವಲ್ಪ ಆ ಟೈಮಲ್ಲಿ ನಿಮಗೆ ಎಷ್ಟು ಖರ್ಚಾಗಿತ್ತು? ಅವ್ರಿಗೆ ನನ್ಗೆ 8 ಲಕ್ಷ ಇಲ್ಲ. ನಿಮಗೆ 8 ಆಗಿದೆ? 8 ಲಕ್ಷ ಎಲ್ಲ ನಮ್ದು ಇಲ್ಲಿ ಆಪರೇಷನ್ ಆಗಿದೆ. ಇಲ್ಲಿ ಎಲ್ಲ ತುತ್ತಾಗಿದೆ ಮರದಿಂದ ಬಿದ್ದು. ಫುಲ್ 8 ಬಾಟ್ಲಿ ರಕ್ತ ಕೊಟ್ಟಿದ್ದಾರೆ ನಂಗೆ. ಆದ್ರೂ ಈ ಸಲ ಹೋಗಿದ್ ನಾನು ಕೊನೆ ತೆಗಿಯಕ್ಕಂತ. ಈ ಸಲ ಹೋದ್ರು ಸುಮಾರು 2 ತಿಂಗಳು ಕೆಲಸ ಮಾಡಿದೆ ನಾನು. ಈಗ ಮತ್ತೆ ಕೆಲಸ ಶುರು ಮಾಡಿದ್ದೀನಿ. ಮಾಡ್ಲೇಬೇಕು. ಆದ್ರೆ ಈಗ ಆಗಲ್ಲ, ಸ್ವಂತ ನೋವು ಉಂಟು. ಮತ್ತೆ ಸ್ವಲ್ಪ ಬೇರೆ ಪ್ರಾಬ್ಲಮ್ ಉಂಟು, ಕೆಲಸ ಮಾಡಕ್ಕೂ ಕಷ್ಟ ಇದೆ. ನೋಡಿ ನಾವು ಈಗ ಮುಖ್ಯ ಕಾರಣ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶನೇ ಇದು.
ನೋಡಿ 15 ಲಕ್ಷ ಈಗ ಖರ್ಚಾಗಿದೆ. ಹೌದು. ಇನ್ನು ಮುಂದೆ ಕೂಡ ನೋಡಿ, ಈಗ ಒಂದ್ಸರಿ ಹೋಗಿ ಬರ್ಲಿಕ್ಕೆ ಇವಾಗ ಎಷ್ಟು ವಾರಕ್ಕೆ ತಿಂಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ? 3 ತಿಂಗಳೊಂದ್ಸಲ ತಿಂಗಳಿಗೆ 6,000 ರೂಪಾಯಿ ಬೇಕು ಇವರಿಗೆ ಮೆಡಿಸಿನ್. ಮೆಡಿಷನ್ ಬರೀ ಮೆಡಿಸಿನ್ಗೆ 6,000. ಮೆಡಿಸಿನ್ ಬಾಡಿಗೆ ಕರ್ಕೊಂಡು ಹೋಗಿ ಬರ್ಲಿಕ್ಕೆ ಬಾಡಿಗೆಲ್ಲ ಬಿಟ್ಟು ಬಾಡಿಗೆ ಒಂದ್ಸಲ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ 20,000 ರೂಪಾಯಿ ಬೇಕು. ಒಟ್ಟಾರೆಯಾಗಿ ಒಂದ್ಸರಿ ಮಂಗಳೂರು ಹೋಗಿ ಬಂದ್ರೆ ಗಾಡಿ ಬಾಡಿಗೆ ಎಲ್ಲ ಸೇರಿ 20,000 ಬೇಕು. 20,000 ಬೇಕು. ತಿಂಗಳಿಗೆ ಒಂದ್ಸರಿ ಹೋಗ್ಲಿಕ್ಕೆ? ಅಲ್ಲ 3 ತಿಂಗಳು ಮೆಡಿಸಿನ್ ಎಲ್ಲ ಸೇರಿ. ಮತ್ತೆ ತಿಂಗಳು ಇದು ಇನ್ಸುಲಿನ್ ಬೇಕು. ಮತ್ತೊಂದು 9 ಗಂಟೆದೊಂದು ಬೇರೆ ಇದುಂಟು. ಅವ್ರಿಗೆ 3 ಹೊತ್ತು ಶುಗರ್ ಇನ್ಸುಲಿನ್ ಕೊಡ್ಬೇಕು. ಮನೆಯಲ್ಲಿ ಬೆಳಿಗ್ಗೆ ನಾನೇ ಕೊಡೋದು, ರಾತ್ರಿ ನಾನೇ ಕೊಡೋದು. ಮತ್ತೆ ಸ್ಕೂಲಲ್ಲಿ ಇವಳು ಫ್ರೆಂಡ್ ಸ್ವಲ್ಪ ಅವಳಿಗೆ ಗೊತ್ತಾ, ಐಶ್ವರ್ಯ ಅಂತ ಫ್ರೆಂಡ್ ಇದ್ದಾಳೆ, ಅವಳು ಕೊಡೋದು. ಮತ್ತೆ 9 ಗಂಟೆಗೊಂದು ಬೆಸಲ್ ಹೋಗಂತ ಇಂಜೆಕ್ಷನ್ ಉಂಟು, ಅದು ಕಾಸ್ಟ್ಲಿ, ಅದು ಕೊಡ್ಲೇಬೇಕು. ಅದು ಮತ್ತೆ ಏಜ್ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಶುಗರ್ ಇಂದ ಏಜ್ ಹಾಸ್ಪಿಟ್ಲಿಗೆ. ಶುಗರ್ ಈಗ ಏಜ್ ಹಾಸ್ಪಿಟ್ಲಿಗೆ. ಇದು ಬ್ರೈನ್ ನ್ಯೂರೋ ಸಮಸ್ಯೆ ಫಸ್ಟ್ ನೀರು 2 ಕಡೆ ಎರಡು ಕಡೆ ಒಟ್ಟಿಗೆ ಹೋಗೋದು. ಒಟ್ಟಿಗೆ ಅಂದ್ರೆ ಡಾಕ್ಟರ್ ಸಿಗೋದು ಫೋನ್ ಮಾಡಿ ಹೋಗೋದು ನಾವು. ಮತ್ತೆ ಡಾಕ್ಟರ್ ಫೋನ್ ಇವಳಿಗೆ ಮಾತ್ರ ಇದು ಮಾಡೋದು. ಫೋನ್ ಮಾಡಿದ್ರೆ ಮೆಸೇಜ್ ಹಾಕ್ತೀವಿ ನಾವು, ಈ ಟೈಮಲ್ಲಿ ಬರ್ತೀವಿ ಅಂತ. 2 ಡಾಕ್ಟರ್ ಮೆಸೇಜ್ ಹಾಕಿ ಹೋಗೋದು ನಾವು 3 ತಿಂಗಳು ಒಂದ್ಸಲ. ಈಗ ವೀಲ್ ಚೇರ್ ಎಲ್ಲ ಮಾತಾಡಿದ್ವಿ, ಇನ್ನು ಬರ್ಲಿಲ್ಲ ಅವಳಿಗೆ. ಅಂದ್ರೆ ಇವಾಗ ಸರ್ಕಾರದಿಂದ ಏನು ಸೌಲಭ್ಯ ಏನ್ ಸಿಕ್ಕಿಲ್ಲ. ನೀವೇನು ಅಪ್ಲಿಕೇಶನ್ ಏನು ಹಾಕಿ? ಅಪ್ಲಿಕೇಶನ್ ಎಲ್ಲ ಮಾಡಿದ್ವಿ. ಅಂದ್ರೆ ನಮ್ದು ಇದೊಂದು ಜಾಸ್ತಿ ಆಗಿದೆ, ಇನ್ಕಮ್ ಜಾಸ್ತಿ ಆಗಿದೆ. ಹಂಗಾಗಿ ಯಾವ್ದು ಇಲ್ಲ. ಅಂದ್ರೆ ಏನೋ ಒಂದು ಮಿಸ್ ಆಗಿ ಅದ್ರಲ್ಲಿ ಮತ್ತೊಂದು ಇವಳಿಗೆ UDID ಕಾರ್ಡ್ ಎಲ್ಲ ಮಾಡಿಸಿದ್ವಿ. ಅದು ಚಿಕ್ಕಮಗಳೂರಿಗೆಲ್ಲ ಹೋಗಿ ಅದಕ್ಕೊಂದು 5,000-6,000 ರೂಪಾಯಿ ಖರ್ಚಾಯ್ತು. ಅದು ಗೌರ್ಮೆಂಟ್ ಡಾಕ್ಟರ್ ಸೈನ್ ಬೇಕಂತ ಹೇಳಿದ್ರ, ಅದಕ್ಕೆ ಅದು ಗಾಡಿ ಮಾಡ್ಕೊಂಡು ಇವಳು ನಂಬರ್ ಕೇಳಿದ್ರು. ಗಾಡಿ ಮಾಡ್ಕೊಂಡು ಹೋಗಿತ್ತು. ಇತ್ತೀಚೆಗೆ ಈಗ ಸ್ಕೂಲ್ ಕಡೆಯಿಂದ ಏನು ಸಿಗ್ತಾ ಇಲ್ಲ? ಅಂದ್ರೆ ಸ್ಕೂಲ್ ಕಡೆಯಿಂದ ಈ ಸಲ ಸ್ಕೂಲ್ ಕಡೆಯಿಂದ ಫೀಸ್ ಒಂದು ಬೇಡ ಅಂತ ಹೇಳಿದ್ರೆ, HM ಟಾಯ್ಲೆಟ್ ಬರೆದು ಹೋಗೋದು ಇಲ್ಲಿ ಸ್ವಲ್ಪ ಕಷ್ಟ ಅಲ್ಲ. ಮತ್ತೆ ಅವ್ರದ್ದೇ HM ಮತ್ತೆ ಅವ್ರದ್ದೇ ಟೀಚರ್ಸ್ ಅವ್ರದ್ದು ಉಂಟಲ್ಲ, ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ರು. ಅದೊಂದು ಚೆನ್ನಾಗಾಯ್ತು ನಮ್ಗೆ. ಈಗ ನೆಕ್ಸ್ಟ್ ಗೆ ಏನ್ ಮಾಡೋದಂತ ಗೊತ್ತಾಗಲ್ಲ ನಮ್ಗೆ. ಎಲ್ಲಿ ಹಾಕೋದು, ಓದೋದು, ಕಳ್ಸಕ್ ಹೋಗ್ಬೇಕು, ಅದೇ ಬಾರಿ ಸಮಸ್ಯೆ. ಗಾಡಿ ರಿಕ್ಷಾ ಆಟೋದಲ್ಲಿ ಕಳ್ಸೋದು. ತಿಂಗಳಿಗೆ 10ನೇ ತರಗತಿ ಓದ್ತಿರೋ 10ನೇ ತರಗತಿ. ತಿಂಗಳಿಗೆ 2,000 ರೂಪಾಯಿ ಬಾಡಿಗೆ ಕೊಡ್ಬೇಕು ನಾವು ಗಾಡಿಗೆ. ಎರಡು ಮಕ್ಕಳಿಗೆ, ತಂಗಿಗೆ ಇವಳಿಗೆ. ನಾವು ಟೈಮ್ ಕೊಡ್ಬೇಕು ಇನ್ಸುಲಿನ್ ಮತ್ತೆ ಅವ್ರ ಫುಡ್. 7:30 ಇನ್ಸುಲಿನ್ ಕೊಟ್ಟು 7 ಗಂಟೆ ಕೊಟ್ಟು 7:30 ತಿಂಡಿ ಆಗ್ಬೇಕು ಅವ್ರಿಗೆ. ಮತ್ತೆ 9 ಗಂಟೆ ಸ್ಕೂಲ್ ಹೋಗ್ತಲ್ಲ. ಮತ್ತೆ ಮಧ್ಯಾಹ್ನ 12:45 ಕೊಡ್ತೀವಿ ಇನ್ಸುಲಿನ್. ಅಲ್ಲಿ ಕೊಡ್ತಾರೆ ಅವ್ಳು ಐಶ್ವರ್ಯ ಯಾರು ಕೊಡ್ತೀವಿ ಇನ್ಸುಲಿನ್. ಒಂದು ಕಾಲಿಗೆ ಊಟ ಆಗ್ಬೇಕು ಅವ್ರಿಗೆ. ಮತ್ತೆ ಟೈಮ್ ಆಗ್ಬೇಕು. ಮತ್ತೆ ಸಂಜೆ ನಂಗೆ 4 ಗಂಟೆ 5 ಗಂಟೆ ಬಂದ್ರೆ ಎಂತಾದ್ರೂ ಕೊಡ್ಬೇಕು ಅವ್ರಿಗೆ. ಚಾ ಮತ್ತೆ ತಿಂಡಿ ಎಂತಾದ್ರೂ, ಜೋಳ, ಎಳ್ನೀರು ಎಂತಾದ್ರೂ ಕೊಡ್ತೀವಿ ಬಂದ ತಕ್ಷಣ. ಮತ್ತೆ ರಾತ್ರಿ ಏನಾದ್ರು ಮಲಗಿದಾಗ ಏನಾದ್ರು ಸಮಸ್ಯೆ ಆಗುವಂತದ್ದು ಇದೆಯಾ? ಇದೆ, ರಾತ್ರಿ ಸ್ವಲ್ಪ ಇದೆ. ರಾತ್ರಿ ಸ್ವಲ್ಪ ನರ ಎಳೆಯೋದು ಇದ್ದಾಗ ಕೈ ತಿಕ್ಕಬೇಕು ರಾತ್ರಿ. ಒಂದ್ಸಲ ಇವರು ಆಂಬುಲೆನ್ಸ್ ಸರೀಪ್ ಅವ್ರ ಹತ್ರ 2 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ವಿ. 1:15 ಫೋನ್ ಮಾಡಿದ್ವು. 2 ಗಂಟೆ ರಾತ್ರಿ ಬಂದ್ರು ಅವರು. ಸರೀಪುರ ಹತ್ರ ಕೇಳ್ಬೇಕಾದ್ರೆ ಅವರು ಬಂದು ಕರ್ಕೊಂಡು ಇಲ್ಲಿಗೆ ಪ್ರಶ್ನೆಯವರಿಗೆ ಆಂಬುಲೆನ್ಸ್ ಸರೀಪ್ ಅವರೇ ಕರ್ಕೊಂಡು ಹೋಗಿದ್ದು ರಾತ್ರಿ. ಅವರೇ ಕರ್ಕೊಂಡು. ಇವಳಿಗೆ ಗೊತ್ತೇ ಇಲ್ಲ, 2 ದಿವಸ ಗೊತ್ತೇ ಇಲ್ಲ ಇವರಿಗೆ ಬ್ರೈನ್ ನ್ಯೂರೋ ಸಮಸ್ಯೆ ಬಿಟ್ಟು ಬೇರೆ ಏನಿದೆ? ಬೇರೆ ಅದೇ ಶುಗರ್ ಮತ್ತೆ ಸ್ವಲ್ಪ ಇದು ಫಿಟ್ಸ್ ಅಂತ ಹೇಳ್ತಾರೆ. ಅದೇ ಬ್ರೈನ್ ಮತ್ತೆಂತ ಪ್ರಾಬ್ಲಮ್ ಇಲ್ಲ. ಅದೇ ಬ್ರೈನ್ ನರದೊಂದು ಮಾತ್ರ. ನಾನು ಮಧುಶ್ರೀ ಅಂತ ಹೈಸ್ಕೂಲಲ್ಲೇ ಓದಿ ಇಲ್ಲೇ ಇಂಗ್ಲಿಷ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲ ದೇವ್ರು ಕೊಟ್ಟಿದ್ದಾನೆ, ಆರೋಗ್ಯನೇ ಕೊಟ್ಟಿಲ್ಲ. ಸೊ ಅವಳಿಗೆ ಈಗ ಎಷ್ಟು ಕಷ್ಟಪಡ್ತಾಳೆ. 9:30 ಡೈಲಿ ಆಟೋ ಬರುತ್ತೆ ಅವಳಿಗೆ ವಿತೌಟ್ ಹೆಲ್ಪು ಅವಳು ಏನೂ ವರ್ಕ್ ಮಾಡೋಕ್ಕಾಗಲ್ಲ. ಆಟೋ ಡ್ರೈವರೇ ಒಂದೊಂದ್ಸತಿ ಎಷ್ಟೋ ದಿನ ಕ್ಲಾಸಲ್ಲಿ ಕೂರ್ಸಿರೋದುಂಟು, ಎತ್ಕೊಂಡು ಹೋಗಿ ಕೂರ್ಸಿರೋದುಂಟು. ನಮ್ಮ ಮಕ್ಕಳು ಮಾತ್ರ ತುಂಬಾ ಸಪೋರ್ಟ್ ಮಾಡ್ತಾರೆ. ಇವತ್ತು ಕ್ಲಾಸ್ ಮಾಡ್ಬೇಕಾದ್ರೆ ಮಕ್ಳಿಗೆ ಪಾಪ ಅವಳಿಗೆ ಓದ್ತಾ ಇದ್ದಾಳೆ ಗೊತ್ತೇ ಇಲ್ಲ. ಮಕ್ಕಳು ಪಾಪ ಐಶ್ವರ್ಯ ಅನ್ನೋ ಹುಡುಗಿ ಅವಳಿಗೆ ಇನ್ಸುಲಿನ್ ಕೊಡ್ಬೇಕು ಅಂತ ನೆನ್ಪು ಮಾಡ್ತು 12 ಗಂಟೆ ಕರೆಕ್ಟಾಗಿ. ಆವಾಗ ಅವಳು ಇನ್ಸುಲಿನ್ ಅಂತ ಅವಾಗ ನೆನ್ಪು ಮಾಡ್ಕೊಂಡ್ಲು. ಅಷ್ಟು ತನಕ ಗೊತ್ತೇ ಇರಲಿಲ್ಲ ಹುಡುಗಿ ಅವಳಿಗೆ ಇದು ಇನ್ಸುಲಿನ್ ಬೇಕು. ಆದ್ರೆ ಪಕ್ಕದಲ್ಲಿ ಯಾರೋ ಅಷ್ಟು ಕೇರ್ ಮಾಡಿ ಅವಳನ್ನ ನೆನ್ಪು ಮಾಡ್ತಿದ್ದಾರೆ. ಮೊನ್ನೆ ಒಂದಿನ ಲ್ಯಾಬಲ್ಲಿ ಫುಲ್ ಸೀರಿಯಸ್ ಆಗ್ಬಿಟ್ಲು. ಆಮೇಲೆ ಮತ್ತೆ ನಾನೇ ಕರ್ಕೊಂಡೋಗಿ ಲ್ಯಾಬಿಗೆ ಬಿಟ್ಟು ಅಲ್ಲಿ ನನ್ನ ಪಾಠನ ಶುರು ಮಾಡಿದೆ. ಹಿಂಗೆ ಎಲ್ಲ ಚೆನ್ನಾಗಿದ್ದಾಳೆ. ಇವನ್ ಒಂದಿನ ಕ್ಲಾಸ್ ಮಿಸ್ ಆಗಿ ಅವಳನ್ನ ಪದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಅವಳನ್ನ ಪದೇ ಅವರಪ್ಪ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ನನ್ನ ಮಗಳು ಇವತ್ತು ಬರಲ್ಲ ಅಂತ. ಅವ್ರಿಗೆ ನೈಟ್ ಫೋನ್ ಮಾಡಿರೋದೋ ಇದೆ. ಇವತ್ತೇನು ಮಾಡಿದ್ದೀನಿ ಮೀನ್ಸ್ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಎಷ್ಟೋ ದಿನ ಹತ್ತಿದ್ದಾಳೆ ಅವಳು. ಈ ಥರ ತುಂಬ ಇಷ್ಟು ಟೆನ್ಷನ್ ಮಾಡ್ಕೊಂಡು ಓದ್ತಿರೋ ಹುಡುಗಿ ಇದೊಂದು ರೇರ್ ಗಿಫ್ಟು ಅಂತ ನಮ್ಮ ಹೈಸ್ಕೂಲ್ಗೆ ಅಂತ ಹೇಳ್ಬೋದು. ನಮಸ್ತೆ. ನಮಸ್ತೆ. ಈಗ ಇದಕ್ಕಿಂತ ಮುಂಚೆ ನಿಮಗೆ ಸೆನ್ಸ್ ಆಗ್ತಿತ್ತಾ, ಗೊತ್ತಾಗ್ತಿತ್ತು?
ಫಿಟ್ಸ್ ಬರ್ಬೇಕಾದ್ರೆ ಕಾಲೆಲ್ಲ ಒಂಥರ ಆಗಿ ಅಲ್ಲೇ ಬೀಳ್ತಿದ್ದೆ. ಓಕೆ. ಮತ್ತೇನೋ ಬ್ಲ್ಯಾಕ್ ವೈಟ್ ಕಾಣಿಸ್ತಿತ್ತು ಕಣ್ಣಿಗೆ. ಮತ್ತೆ ಏನಂತ ಗೊತ್ತಿಲ್ಲ, ಮತ್ತೆ ಅದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಇವಾಗ್ಲೂ ಆ ರೀತಿ ಆಗೋದುಂಟಾ? ಇವಾಗ ಕಡಿಮೆ ಆಗಿದೆ. ಇವಾಗ ಕಡಿಮೆ ಆಗಿದೆ. ಈ ಒಂದು ಸಮಸ್ಯೆ ಬಂದಾಗಿರೋದ್ರಿಂದ ಈಗ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಆವಾಗ ನೀವು ಇದಕ್ಕೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮ್ ಹತ್ರ ಮಾತಾಡುವಾಗ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದಾಗ ನಮಗೆ ಡರ್ ಆಗ್ತದೆ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇಲ್ಲ. ಬಟ್ ಈ ಕಾನ್ಫಿಡೆನ್ಸ್ ನ ಹಿಂಗ್ ಮೇಂಟೈನ್ ಮಾಡಿ ಅಂದ್ರೆ ಹೇಗೆ ಓವರ್ಕಮ್ ಮಾಡ್ತಿದ್ದೀರಾ ನೀವು ಅಂತ? ಮೊಬೈಲ್ ಅಲ್ಲೆಲ್ಲ ಮೋಟಿವೇಶನ್ ವಿಡಿಯೋಸ್ ನೋಡೋದು. ನೆಕ್ಸ್ಟ್ ಈಗ ನೀವು ಎಜುಕೇಶನ್ ಇದಕ್ಕೆ ಬಂದ್ರೆ ಆ ವಿಚಾರದಲ್ಲಿ ಬಂದುವಾಗ ಈಗ ಈ ನರ್ವ್ಸ್ ಇದು ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಬರೀಲಿಕ್ಕೆ ತೊಂದರೆ ಆಗ್ತದೆ. ಹೇಗೆ ತೊಂದರೆ ಆಗ್ತದೆ? ಬರೀಲಿಕ್ಕೆ ಮಾತ್ರ ಕೈ ಶೇಕ್ ಆಗುತ್ತೆ. ಇದೆಲ್ಲ ಕೆಲವು ತಂಗಿ ಬರ್ಕೊಡ್ತಾಳೆ ಅಥವಾ ನಾನೇ ಟ್ರೈ ಮಾಡ್ತೀನಿ. ಎಕ್ಸಾಮ್ಸ್ ಎಲ್ಲ 9th ಕ್ಲಾಸ್ ಅಲ್ಲಿ ಒಬ್ಳು ಬರ್ಕೊಡ್ತಾಳೆ, ಅದರಿಂದ ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಬಂದಿದೆ. ಸಬ್ಸ್ಟಿಟ್ಯೂಟ್ ಆಪ್ಷನ್ ಕೊಟ್ಟಿದ್ದಾರೆ. ಈಗ ಮೊದಲೆಲ್ಲ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ನೀವು ಬರೀತಿದ್ರಿ, ಇವಾಗ 10th ಎಕ್ಸಾಮಿಗೋಸ್ಕರ ಈಗ ಸಬ್ಸ್ಟಿಟ್ಯೂಟ್ ಇದು ಮಾಡಿರುವಂತದ್ದು. ಹೋಮ್ ವರ್ಕ್ ಎಲ್ಲ ನೀವು ಮಾಡ್ಕೊಡ್ತೀರಿ? ಎಷ್ಟಾಗುತ್ತೆ ಅಷ್ಟು. ಮತ್ತೆ ನಡಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ತುಂಬಾ ಕೆಲವೊಮ್ಮೆ ವೈಬ್ರೇಷನ್ ಬರುವಂತದ್ದು. ಮತ್ತೆ ಜಾಸ್ತಿ ಡಿಸ್ಟೆನ್ಸ್ ಕೂಡ ನಡಿಲಿಕ್ಕೆ ಆಗುದಿಲ್ಲಲ್ಲ, ಸ್ವಲ್ಪನೇ. ನಾವಾಗ ನೋಡಿದ್ವಲ್ಲ, ಒಂದು ಹೆಜ್ಜೆ ನಡೆದ್ರೆ ಅಲ್ಲೇ ನಿಲ್ಬೇಕಾಗ್ತದೆ. ಆ ರೀತಿ ಸಮಸ್ಯೆ. ಈಗ ಸ್ಕೂಲಲ್ಲೆಲ್ಲ ಹೇಗೆ ನಿಮ್ಗೆ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು? ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಫ್ರೆಂಡ್ಸ್ ಐಸ್ ಪ್ಯಾಕ್ ಮತ್ತೆ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಆಟೋದಿಂದ ಇಳ್ದ ತಕ್ಷಣ. ಮತ್ತೆ ಕ್ಲಾಸಲ್ಲೆಲ್ಲ ಕುತ್ಕೊಂಡು ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಅವಳು ಇನ್ಸುಲಿನ್ ಕೊಟ್ಬಿಟ್ಟು ಅವಳೇ ಊಟ ತಂದು ತಟ್ಟೆ ಎಲ್ಲ ತೊಳಿತಾರೆ ಫ್ರೆಂಡ್ಸ್. ಸಂಜೆ ನೋಡ್ಕೊಳ್ತಾರೆ ಚೆನ್ನಾಗಿ. ನಾನು ಅವಳ ಫ್ರೆಂಡ್. ಅಂದ್ರೆ ನಾವು 7th ಅಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಇದ್ವಿ. ಅಂದ್ರೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಅವಳು ಗ್ರೂಪಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಬಿದ್ಲು. ಆಮೇಲೆ ಅವಳ ಅಪ್ಪ ಅಂದ್ರೆ 7th ಮುಗ್ದ್ಮೇಲೆ ಅಲ್ಲಿ ಅವಳು ಬೆಳ್ತಂಗಡಿ ಕಡೆ ಸೇರಿಸಿದ್ಲು. ಅದ್ರ ಮೇಲೆ 1 ವರ್ಷ ಚೆನ್ನಾಗಿದ್ಲು. 9th ಇಂದ ಮತ್ತೆ ಸ್ಟಾರ್ಟ್ ಆಯ್ತಂತೆ ಆ ಥರನೇ. ಹಂಗಾಗಿ ಅವಳಿಗೆ 10th ಗೆ ಅಲ್ಲಿ ಕಷ್ಟ ಆಗುತ್ತೆ, ಅಂದ್ರೆ ಓಡಾಡಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ 1 ವರ್ಷ ಅಂದ್ರೆ 9th ಇಂದ ಅರ್ಧದಿಂದ ಸ್ಕೂಲೇ ಬಿಟ್ಟಿದ್ಲು. ಆಮೇಲೆ ಲಾಸ್ಟಿಗೆ ಫೋನ್ ಮಾಡಿ ನನ್ನ ಹತ್ರ ಕೇಳಿದ್ಲು, ನಿಮ್ ಸ್ಕೂಲಲ್ಲಿ ಚೆನ್ನಾಗಿ ನೋಡ್ಕೊಂತಾರ ಅಂದ್ರೆ ಚೆನ್ನಾಗಿ ಓದಿಸ್ತಾರ, ನೀವು ನೋಡ್ಕೊಂತೀರಾ ನನ್ನ ಅಂತ. ಅದಕ್ಕೆ ನಾನು ಹೇಳಿದ್ವಿ, ನಿನಗೆ ಹೆಲ್ಪ್ ಮಾಡಿದೆ, ಇನ್ಯಾರಿಗೆ ಹೆಲ್ಪ್ ಮಾಡ್ಲಿ ಬಾ ಅಂದ್ವಿ. ಆಮೇಲೆ ಇಲ್ಲಿ ಬಂದಾದ್ಮೇಲೆ ಅವಳಿಗೆ ಅಂದ್ರೆ ನಮಗೆ ಫಸ್ಟ್ ಬರ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಅವಳಿಗೆ ಇನ್ಸುಲಿನ್ ಎಲ್ಲ ತಗೊಳಕಿದೆ ಅಂತ. ಆಮೇಲೆ ಅವಳು ಬಂದು 12:45 ಆಗೋಷ್ಟೊತ್ತಿಗೆ ನಾವು ಫಸ್ಟ್ ಟೈಮ್ ಬರ್ಬೇಕಾದ್ರೆ ನಮಗೊಂದ್ಸರಿ ಸೂಜಿ ನೋಡ್ಬೇಕಾದ್ರೆ ಎದಕ್ಕೆ ಆಯ್ತು. ಡೈಲಿ ತಗೊಳಕಿರುತ್ತೆ 12:45 ತಗೋತಾರೆ. ಅಂದ್ರೆ ಅವಳಿಗೆ ಸದ್ಯ ಕಮ್ಮಿ ಆಗುತ್ತೆ, ಅಂದ್ರೆ ನರದ ಪ್ರಾಬ್ಲಮ್ ಅಂತಿದ್ದಾರಂತೆ. ಒಂದೊಂದು ಸೈಡಲ್ಲಿ ಈ ಸೈಡ್ ತಲೆನೋವು ಬರುತ್ತೆ, ಈ ಸೈಡ್ ತಲೆನೋವು ಬರುತ್ತೆ ಅಂತಿದ್ದಾಳೆ. ಅಂದ್ರೆ ಅವಳಿಗೆ ನರದ ಪ್ರಾಬ್ಲಮ್ ಇದೆ ಅಂತಿದ್ದಾರೆ. ಆದ್ರೆ ಅವಳು ಓದೋದ್ರಲ್ಲಿ ಏನ್ ಕಮ್ಮಿ ಇಲ್ಲ. ನಮಗ್ ಹೋಲ್ಸಕ್ ಹೋದ್ರೆ ಅವಳು ಇನ್ನೂ ಚಂದ ಓದ್ತಿದ್ದಾಳೆ. ಅಂದ್ರೆ ನಮಗ್ ಅವ್ರೊಂಥರ ಮಾದರಿ ಆದಂಗ ಆಗ್ತಿದ್ದಾಳೆ. ಅವಳು ನಮ್ಗಿಂತ ಚೆನ್ನಾಗಿ ಹೋಗಿ ಈ 3 ಪ್ರಿಪ್ರೇಟರಿಗಳಲ್ಲೂ ಅವಳೆ ಫಸ್ಟ್ ಬಂದಿದ್ದಾಳೆ. ಆಮೇಲೆ ಅವಳ ಮನೆಯಲ್ಲಿ ಒಂದೊಂದ್ಸರಿ ಕೈಕಾಲೆಲ್ಲ ನಡ್ಗೋದು, ಅಂದ್ರೆ ಕೈಕಾಲ್ ಅಂದ್ರೆ ಜಾಸ್ತಿ ಬಲ ಸಾಕಾಗಲ್ಲ. ಒಂದೊಂದ್ಸರಿ ನಾವು ಆಟೋಗೆ ಅಂದ್ರೆ ಟೀಚರ್ಸೇ ಬಂದು ಎತ್ತಿ ಕೂರಿಸ್ತಾರೆ. ಒಂದೊಂದ್ಸರಿ ಇಲ್ಲಿಂದ ಆಗ್ಲಿಲ್ಲ ಅಂದ್ರೆ ಟೀಚರ್ಸ್ ಅಂದ್ರೆ ಅವ್ರು ಆಟೋದವರು ಕರ್ಕೊಂಡೋಗಿ ಕೂರಿಸ್ತಾರೆ. ಇಲ್ಲಿ ಈಗ ಈಗ ಸ್ಕೂಲಿಗೆ ರಜೆ ಇದ್ರೆ ಅಥವಾ ಫ್ರೆಂಡ್ಸ್ ನಿಮ್ಗೆ ಆ ಟೈಮಲ್ಲಿ ಇರ್ಲಿಲ್ಲ ಅಂದ್ರೆ ಈ ಇನ್ಸುಲಿನ್ ಎಲ್ಲ ಇಂಜೆಕ್ಟ್ ಮಾಡ್ಕೊಳ್ಳೋದು ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ ಅಥವಾ ಅಪ್ಪ ಅಮ್ಮ ಕೊಡ್ತಾರೆ. ಸೆಲ್ಫ್ ನೀವೇ ನೀವು ಮಾಡ್ಕೊಳ್ಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ, ಅಲ್ಲೇ ಹೇಳಿದ್ರು, ಕಳ್ಸಿಕೊಟ್ಟಿದ್ರು. ಯಾರು ಇಲ್ಲ ಅಂದ್ರೆ ಮಾಡ್ಕೋಬಹುದು. ಅದ್ರಲ್ಲಿ ವೇರಿಯೇಷನ್ ಕೂಡ ಮಾಡುವಾಗ ಕೆಲವೊಮ್ಮೆ ಎಕ್ಸಾಮ್ ಅಲ್ಲಿ ಲೇಟ್ ಆದ್ರೆ ಲೇಟ್ ಆಗಿ ಇನ್ಸುಲಿನ್ ತಗೊಳ್ತೀನಿ, ಅರ್ಧ ಗಂಟೆ ಆದ್ಮೇಲೆ ಊಟ ಮಾಡ್ತೀನಿ. ಸೊ ಅದು ನಿಮ್ಗೆ ಪ್ರಾಬ್ಲಮ್ಸ್ ಅನ್ಸಲ್ವಾ? ತೊಂದರೆ ಆಗಲ್ವಾ? ಅದು ಏನ್ ಡೋಸೇಜ್ ಇರ್ತಾದ್ರೂ ಪರವಾಗಿಲ್ಲ. ಇದೆಲ್ಲ ಆಗೋಕ್ಕಿಂತ ಮುಂಚೆ ನಿಮ್ ಚಿಕ್ಕಂದಲ್ಲಿಂದ ಒಂದು ಆಸೆ ಇರುತ್ತಲ್ಲ, ನಿಮ್ ದೊಡ್ಡ ದೊಡ್ಡ ಕನಸುಗಳೆಲ್ಲ, ಏನೆಲ್ಲ ಆಗ್ಬೇಕಂತಿತ್ತು ನಿಮಗೆ? ಫಸ್ಟ್ ಲಾಯರ್ ಆಗ್ಬೇಕಂತ ಅನಿಸ್ತಿತ್ತು, ಮತ್ತೆ ಚೇಂಜ್ ಆಯ್ತು ತುಂಬಾ. ಡ್ಯಾನ್ಸರ್ ಆಗ್ಬೇಕು, ಆಕ್ಟರ್ ಆಗ್ಬೇಕು ಅಂತ. ಇವಾಗ ಏನಿಲ್ಲ, ಒಂದ್ ಮನೆ ಕಟ್ಬೇಕು ಅಂತ ಆಸೆ. ಈಗ ನೆಕ್ಸ್ಟ್ ಲಾ ಎಲ್ಲ ಮಾಡ್ಬೋದು, ಯಾಕೆ ಕನಸುಗಳು ಇನ್ನು ಇದೆ ಅಲ್ಲ, ಅದು ಹಾಗೆ ನೆಕ್ಸ್ಟ್ ಓದಿ ಹೇಗೋ ಓದೋದ್ ಪ್ರೋಗ್ರೆಸ್ ಕಾರ್ಡ್ ನಾವು ನೋಡಿದ್ವಿ, ಅದೊಂದು ಹೇಳಲೇಬೇಕು. ಅವ್ರ ಕ್ಲಾಸಲ್ಲಿ ನನ್ನ ಹತ್ರ ಅವರು HM ಬಂದೇನು ತೋರಿಸಿದ ಪ್ರೋಗ್ರೆಸ್ ಕಾರ್ಡ್ 87% ಕ್ಲಾಸ್ ಟಾಪರ್. ನನ್ನ ಹೆಸರು ಮಂಜುನಾಥಕ್ಕೆ, ಸರ್ಕಾರಿ ಪ್ರೌಢಶಾಲೆ ಹಿರೇಬೈಲಿನಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಮಗು ಶುಭಶ್ರೀ ಬಗ್ಗೆ ವಿಷಯಗಳನ್ನ ಮಾಹಿತಿಯನ್ನು ಸಂಗ್ರಹಿಸ್ತಿದ್ದೀರಿ. ಶುಭಶ್ರೀ CSW ಅಂತ CSW ಅಂತೇಳಿ ಆಡಿಯಲ್ಲಿ ಬರ್ತಾಳೆ. CSW ಏನಂತಂದರೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತಕ್ಕಂಥದ್ದು, ವಿಶೇಷ ಅಗತ್ಯತೆ ಉಳ್ಳ ಮಗುವಿನ ಒಂದು ಪಟ್ಟಿಯಲ್ಲಿ ಬರೋದ್ರಿಂದ ಅವಳು ಈ ಜೂನ್ ತಿಂಗಳಲ್ಲಿ ನಮ್ಮ ಶಾಲೆಗೆ 10ನೇ ತರಗತಿಗೆ ದಾಖಲಾಗ್ತಾಳೆ. ಆ ಮಗು ಬರುವಾಗಲೇ ನಮಗೆ ಒಂದು ಸಮಸ್ಯೆ ನಮಗೆ ಕಂಡು ಬಂತು.
ಆದರೂ ಕೂಡ ನಾವು ಅದನ್ನೊಂದು ಸವಾಲಾಗಿ ತಗೋಬೇಕು, ಈ ಮಗುವನ್ನು ಏನಾದರೂ ಮಾಡಿ ನಾವು ಸುಧಾರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಗುವಿಗೆ ನಾವು ಸರ್ಕಾರಿ ಏನು ಸವಲತ್ತುಗಳಿದೆ ಅದರ ಅನುಸಾರವಾಗಿ ಉಚಿತ ಪ್ರವೇಶವನ್ನು ಕೊಟ್ಟು ನಮ್ಮ ಶಾಲೆಯಿಂದ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗ್ತವೋ ಉಚಿತ ಸಮವಸ್ತ್ರ, ಬಟ್ಟೆ, ಪುಸ್ತಕ ಪ್ರತಿಯೊಂದನ್ನು ಕೂಡ ನಮ್ಮ ಬಿಸಿ ಊಟ, ಹಾಲು, ಮಧ್ಯಾಹ್ನದ ಮೊಟ್ಟೆ ಎಲ್ಲ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಅವಳಿಗೆ ನಾವು ಪೂರೈಕೆ ಮಾಡ್ತಿದ್ದೀವಿ. ಅದ್ಭುತವಾದ ಒಂದು ಪ್ರತಿಭೆ ಇದೆ, ಜ್ಞಾನ ಇದೆ ಅಂತಕ್ಕಂಥದ್ದು ನಾವು ಗುರುತಿಸ್ಬಿಟ್ವಿ. ಗುರುತಿಸಿದಾಗ ಅವಳು ಎಲ್ಲ ಟೆಸ್ಟ್ಗಳಲ್ಲಿ ಅವಳೇ ಸ್ವತಂತ್ರವಾಗಿ ಬರಿತಾ ಇದ್ಲು. ಕ್ಲಾಸಿನಲ್ಲಿ ಚೆನ್ನಾಗಿ ನಾರ್ಮಲ್ ವಿದ್ಯಾರ್ಥಿಗಳಿಗಿಂತ ಇವಳು ಅಸಾಮಾನ್ಯವಾಗಿದ್ದರೂ ಕೂಡ ಒಂದು ಉತ್ತಮವಾದಂಥ ಪ್ರಗತಿ, ಎಲ್ಲರನ್ನೂ ಹಿಂದೆ ಹಾಕಿ ಇವಳು ಮುಂದೆ ಹೋಗ್ತಕ್ಕಂತಹ ಒಂದು ರೀತಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಗಮನಿಸಿ ಅವಳಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಮಾಡಬೇಕು ಅನ್ನೋಂಥ ಒಂದು ಕಾರಣದಿಂದ ಅವಳಿಗೆ ವಿಶೇಷ ಕಾಳಜಿಯನ್ನು ನಾವು ನೀಡಿ ಪಾಠ ಪ್ರವಚನಗಳಿಗೆ ಅವಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ಮಗುವಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬೇಕಾಗ್ತಕ್ಕಂತಹ ಅವಳಿಗೆ ಬರೀಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತಕ್ಕಂಥ ಮನಗಂಡ ನಾವು ಒಬ್ಬರ ಬದಲಿ ವ್ಯವಸ್ಥೆ, ಬರವಣಿಗೆಗೆ ಬದಲಿ ವ್ಯವಸ್ಥೆನ ಕೊಟ್ಟರೆ ಅವಳು ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸಿ ಮಗುವಿನ ಆಸೆ ಈಡೇರಿಸುತ್ತೆ, ಪೋಷಕರ ಆಸೆ ಈಡೇರುತ್ತೆ ಅಂತಕ್ಕಂಥದ್ದು ನಾವು ನಮ್ಮ ಅನುಭವಕ್ಕೆ ಬಂದು ಎಲ್ಲ ಚಿಕ್ಕಮಗಳೂರಿನ DDPI ಅವರ ಕಚೇರಿಯಲ್ಲಿ ಅವಳಿಗೆ ಒಂದು ಅನುಮತಿಯನ್ನು ಪಡೆದು ಅವಳಿಗೆ ಒಂದು ಬದಲಿ ವಿದ್ಯಾರ್ಥಿನಿಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ಅವಳು ಒಂದು ಲೋಕೋಮೋಟರ್ ಅಂತಕ್ಕಂಥ ಒಂದು ಸಮಸ್ಯೆಗೆ ಒಳಗಾಗಿದ್ದಾಳೆ. ಈ ಮಗು ಈ ಮೊದಲನೆಯ ಪೂರ್ವಸಿದ್ಧತೆ ಮತ್ತು ಎರಡನೇ ಪೂರ್ವಸಿದ್ಧತೆ ಪರೀಕ್ಷೆಯಲ್ಲಿ ಮತ್ತು ಮೂರನೇ ಪೂರ್ವಸಿದ್ಧತೆ ಪರೀಕ್ಷೆಯಲ್ಲೂ ಕೂಡ 10 ಮಕ್ಕಳು ನಮ್ಮಲ್ಲಿ SSLC ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 10 ಮಕ್ಕಳಲ್ಲಿ ಇವಳೇ ಟಾಪರ್ ಆಗಿ ನಂಬರ್ 1 ಆಗಿ 1ನೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದ್ದಾಳೆ. ಎಲ್ಲ ವಿಷಯಗಳಲ್ಲೂ ಕೂಡ A+ ಅನ್ನ ಶ್ರೇಣಿಯನ್ನು ಪಡೆಯುವುದರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯಲ್ಲಿ ಒಳ್ಳೆ ಅತ್ಯುತ್ತಮವಾದಂತಹ ಶ್ರೇಣಿಯಲ್ಲಿ ಪಾಸಾಗಿ ಒಳ್ಳೆ ಹೆಸರು ತರ್ತಕ್ಕಂತಹ ಒಂದು ಆಶಾಗೋಪುರವನ್ನು ಇಟ್ಕೊಂಡಿದ್ದೇವೆ. ಖಂಡಿತವಾಗಿ ಅವಳು ತರ್ತಾಳೆ ಅಂತಕ್ಕಂಥ ನಂಬಿಕೆ ಇದೆ. ಆ ಮಗುವಿಗೆ ದೇವರು ಒಳ್ಳೇದು ಮಾಡಲಿ, ಅವಳ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರ ಸಹಕಾರ ಇದ್ರೆ ಅವಳು ನಮ್ಮೊಟ್ಟಿಗೆ ಖುಷಿಯಾಗಿರ್ತಾರೆ ಅಂತಕ್ಕಂಥ ಆಶಯದಿಂದ ನನ್ನೆರಡು ಮಾತುಗಳನ್ನು, ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮ್ ಗಮನ ಏನಿದ್ರು ಓದೋದ್ರ ಕಡೆ ಕ್ಯೂರ್ ಆಗೋದ್ರ ಕಡೆ ಇರ್ಬೇಕು. ಹೌದು. ನೀವು ಮತ್ತೆ ನಾವು ಎಷ್ಟು ಏನೇ ವಿಡಿಯೋ ಮಾಡಾಕಿದ್ರು ಏನ್ ಮಾಡಾಕಿದ್ರು ಅದೇ ಸಹಾಯ ಮಾಡೋರು ಸಹಾಯ ಮಾಡ್ತಾರೆ, ಬಟ್ ನಿಮಗೆ ನೀವೇ ಮೋಟಿವೇಟರ್. ಹೌದು, ನನ್ನ ಕೈಲಿ ಆಗಲ್ಲ ಹೋಗಲ್ಲ ಅದೆಲ್ಲ ಇಲ್ಲ, ಅದೆಲ್ಲ ಯೋಚನೆ ಮಾಡ್ಬೋದು. ಏನಿದ್ರು ಪಾಸಿಟಿವ್ ಆಗಿ ಹುಷಾರಾಗ್ತೀನಿ ಅನ್ನೋ ಒಂದು ನಂಬಿಕೆ ಬೇಕು, ಆಯ್ತಾ? ಅಂತೂ ಇವಾಗ ನಮಗ್ ಗೊತ್ತಿರುವಂತ ರೀತಿಯಲ್ಲಿ ನಾವು ಕೇಳ್ಕೊಂಡಿದೀವಿ. ಅಂದ್ರೆ ನಮ್ಗೆ ಈ ಮೊದ್ಲು ಕೂಡ ಈ ವಿಡಿಯೋ ಎಲ್ಲ ಮಾಡಿಲ್ಲ, ಹಾಗಾಗಿ ಈ ತಂದೆ ತಾಯಿ ಹತ್ರನೇ ಕೇಳ್ಬೇಕು. ಈಗ ಏನಾದ್ರು ಜನರಲ್ಲಿ ಕೇಳ್ಕೊಳ್ಳುವಂತದಿದ್ರೆ ಇಷ್ಟು ತನಕ ಯಾರ ಹತ್ರನೂ ಕೇಳಿಲ್ಲ ನಾವು. ಕಷ್ಟ ಅಂತ ಇನ್ಮೇಲೆ ಬಾರಿ ಕಷ್ಟ ಉಂಟು, ನಮಗೂ ಆಗಲ್ಲ, ದುಡಿಯೋಕ್ಕಾಗಲ್ಲ. ಇನ್ಮೇಲೆ ಏನಾದ್ರು ಸಹಾಯ ಮಾಡೋದಾದ್ರೆ ನೀವು ಬಂದಿದ್ದೀರಾ, 0 ಮೆಂಬರ್ಸ್ ಅವರು, ಉಮೇಶ್ ಅವರು, ಅವರೇ ಇದು ಮಾಡಿದ್ದು. ಏನಾದ್ರು ಸಹಾಯಧನ ಕೊಟ್ಟರೆ ನೆಕ್ಸ್ಟ್ಗೆ ನಮಗೊಂದು ಮಗಳಿಗೆ ಫ್ಯೂಚರ್ಗೆ ಅಷ್ಟೇ. ಮತ್ತೆ ಇದು ಕಲೆಕ್ಷನ್ ಫಂಡ್ ಏನ್ ಕಲೆಕ್ಟ್ ಮಾಡ್ತೀವಿ ಅದರದ್ದೊಂದು ಅಂಗಡಿಗಳಲ್ಲಿ ಕೂಡ ಕೆಲವೊಂದು ಇಡುವಂತ ವ್ಯವಸ್ಥೆನ ಮಾಡುವ, ಅದ್ರಲ್ಲಿ ಕೂಡ ಹಾಕ್ಬೋದು. ಮತ್ತೆ ಕೆಲವೊಂದು ಅಂಗಡಿಗಳಿಗೆ ಹೇಳ್ತೀವಿ ನಾವು, ಅಲ್ಲಿ ಕೊಟ್ಟರು ಆಗುತ್ತೆ ಕೊಡುವಂತವ್ರು. ನೋಡಿ ನನ್ಗಿನ್ ಜಾಸ್ತಿ ಹೇಳಕ್ ಬರಲ್ಲ. ಹಿಂಗೆ ಮೊನ್ನೆ ಬಂದ್ ನೋಡಿದಾಗಲೇ ನಮ್ಗೊಂಥರ ವಿಷಯ ಐತೆ, ಏನು ಎಂತ ಕತೆ. 1.5 ವರ್ಷ ಆಯ್ತು, ಇಷ್ಟು ತನಕ ಯಾರ ಹತ್ರನೂ ಹೇಳಿಲ್ಲ ನಾನು ಹಿಂಗಂತ. ಅದ್ರ ಪರಿಚಯ ಉಂಟು ನಿಮ್ದು, ಮಾತಾಡ್ತೀವಿ ಅಷ್ಟೇ. ಅದು ನಾನು ಯಾರಿಗೆ ಪರಿಚಯ ಎಲ್ಲ ಇತ್ತು. ಮತ್ತೆ ಇವ್ರು ಈ ಸಮಸ್ಯೆ ಹೇಳ್ಕೊಂಡಿರ್ಲಿಲ್ಲ, ಯಾರ ಹತ್ರನೂ ಹೇಳಿಲ್ಲ. ಸಿಕ್ತಾಗೆಲ್ಲ ಮಾತಾಡೋರು ಈ ಸಮಸ್ಯೆ ಒಂದು ಹೇಳ್ಕೊಂಡಿರ್ಲಿಲ್ಲ. ನನ್ಗೆ ಒಂಥರ ಆಶ್ಚರ್ಯ ಆಯ್ತು ಬಂದ್ ನೋಡೋತ್ತಿಗೆ. ಮತ್ತೆ ಆಟೋದವರು ಚೆನ್ನಾಗಿ ಆಟೋದವರು ರವೀಶ್ ಅಂತ ಚೆನ್ನಾಗಿ ಶನಿವಾರ ದಿವಸ ಮನೆಗೆ ಇಲ್ಲಿ ಮನೆ ತಂದು ಬಿಟ್ಟು ಹೋಗ್ತಾರೆ. ನಾವು ಕೆಲಸ ಹೋಗ್ತೀನಲ್ಲ, ಮನೆ ಬಾಗಿಲಿಗೆ ಅವರು ಬಿಟ್ಟು ಹೋಗೋದು. ರವೀಶ್ ಅಂತ ಅವ್ರೆಲ್ಲ ಒಳ್ಳೆ ಉಪಕಾರ. ಮತ್ತೆ ಈಗ ದೇವರಿಚ್ಛೆ ಇವರದೊಂದು ಸಾಯಧನ ಆದ್ರೆ ದೇವರೊಂದು ಇನ್ನು ದೇವರಿಗೆ ಸರಿ ಆಗ್ತದೆ ಅಂತ ಹೇಳಿದಾರೆ. ನೋಡ್ಬೇಕು, ನಾವು ಪ್ರಯತ್ನ, ನಮ್ದು ದೇವರಿದ್ದಾರೆ, ನಮ್ದು ಪ್ರಯತ್ನ. ನಿಮ್ಮ ಪ್ರಯತ್ನ ಅವ್ರದ್ದೊಂದು ಧೈರ್ಯ. ಇಲ್ಲ ಈಗ ಪರವಾಗಿಲ್ಲ, ಮುಂಚೆ ಎಷ್ಟು 21 kg ಅಷ್ಟು ಇದ್ಲು ಸಣ್ಣ. ಈಗ ಪರವಾಗಿಲ್ಲ, ಎಷ್ಟು 3 ತಿಂಗಳಿಗೆ ಮಾಡ್ತೀವಲ್ಲ ಜಾಸ್ತಿ. ಕಾಲ್ 21 kg. ಮಲಗಿದಲ್ಲೇ ಇದ್ಲ. ಮುಂದೆ ಇವರು ಚೆನ್ನಾಗಿ ಆಕ್ಟರ್ಸ್ ಆಗ್ಬೇಕು. ಅದೇ ನಾವು ಮೊನ್ನೆ ಇವ್ರು ಆಟದವ್ರು ಬಂದ್ರ, ಯಕ್ಷಗಾನದವ್ರು, ಅವ್ರ ಮುಂದೆ ಒಂದು ಕೂಗಿದ್ಲಪ್ಪ, ನಮಗೆ ಬೇಜಾರಾಯ್ತು. ಇನ್ನೊಂದು ಸ್ವಲ್ಪ ದಿನ ಹೌದು ಪಕ್ಕ ನಮ್ ಚಾನಲ್ ಶೂಟ್ ಮಾಡುವ. ನಾನು ಅದೇ ಯೋಚನೆ ಮಾಡಿದೆ, ನಾವೇನಾದ್ರು ಕೇಳ್ಕೊಂಡು ಬಂತು ಬೆಂಗಳೂರು ಬಂದಿದ್ರು ಅಂತ. ಹೌದಾ? ಬಂದಿದ್ರು ಇಲ್ಲಿಗೆ ಬಂದಿದ್ರು. ಅದೇ ಆಸೆ, ಚೆನ್ನಾಗಿದ್ಲಾ, ಈಗಲೂ ಹೇಳ್ತಾರೆ ನಾನು ಆಕ್ಟ್ರೆಸ್ ಆಗ್ಬೇಕು,
ಹೇಳ್ತಿದ್ಲು ನಾನು ಹೋಗ್ಬೇಕು ಅಂತ. ಅವ್ರು ಬಂದು ಕೇಳಿದ್ರು. ನೋಡಿ ಇದಿಷ್ಟು ನಮ್ಮ ಸುಭಾಶ್ರೀ, ಅದು ನೋವಿನ ಕತೆ. ಆದಷ್ಟು ಹೆಲ್ಪ್ ಮಾಡಿ. ಅದ್ರ ಜೊತೆಗೆ ಅವ್ರಿಗೆ ಕಾನ್ಫಿಡೆನ್ಸ್ ಕೂಡ ತುಂಬಿ ಅಂತಾನೆ ಹೇಳುತ್ತೆ. ಎಲ್ಲೇ ಕಂಡ್ರು ಯಾರೇ ಆದ್ರೂ ಅಷ್ಟೇ, ನಿಮ್ ಕೈಲಿ ಆಗುವಂತ ಒಂದು ಆತ್ಮಸ್ಥೈರ್ಯವನ್ನ ನೀಡಿ. ನಮ್ ಕೈಲಾದಷ್ಟು ನಾವು ನೀಡ್ತೀವಿ. ಮತ್ತೆ ಮೆಡಿಸಿನ್ ಬೇರೆ ನರದ್ದು ಏನಾದ್ರು ಇದ್ರೆ ಯಾರಾದ್ರೂ ಇದ್ರೆ ಬೇರೆ ಕಡೆ ಒಳ್ಳೆ ಡಾಕ್ಟರ್ ಏನಾದ್ರು ಇದ್ರೆ ಯಾರಾದ್ರೂ ಬೇರೆ ಕಡೆ ಚೆನ್ನಾಗಿದ್ದು ಡಾಕ್ಟರ್ ಇದ್ರೆ ತಿಳಿಸಿ ನಂಬರ್ ಕೂಡ ಹಾಕಿರೋದು. ಅದಕ್ಕೆ ವಿಡಿಯೋದಲ್ಲಿ ದುಡ್ಡು ಕೊಡ್ತಾ ಇದೀವಿ ಅಂತ ಯಾರು ಬೇಜಾರು ಮಾಡಿ. ನಮ್ದು ದೊಡ್ಡತನ ಅದಕ್ಕೆ ದರ್ಪ ಇಲ್ಲ. ಇದು ನಮ್ಮಿಂದ ಸ್ಟಾರ್ಟಿಂಗ್, ಇದೊಂದು ನಮ್ಮಿಂದನೇ ಆರಂಭ ಆಗ್ಲಿ, ಅದೊಂದು ನಮ್ಮ ಆಶಯ. ಮತ್ತೆ ನಿಮ್ಮ ಎದುರುಗಡೆ ಕೊಟ್ಟು ನಾವು ದೊಡ್ಡ ಜನ ಆಗ್ಬೇಕು ಅದೆಲ್ಲ ನಮ್ಮ ಹತ್ರ ಇಲ್ಲ, ಅದೇ ಆಸೆ ಇಲ್ಲ. ನೋಡಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಇದು ನಮ್ ಕಡೆಯಿಂದ ಜಸ್ಟ್ ಒಂದು ಸ್ಟಾರ್ಟಿಂಗ್ ಒಂದು ಅಷ್ಟೇ. ನೋಡುವ ನಮ್ ಕೈಲಾದ್ರೆ ಚೆನ್ನಾಗಿ ಹುಷಾರಾದ್ಲೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ನೋಡಿ ಇಂಥ ದೊಡ್ಡ ಆಶಾಭಾವನೆ ಎಲ್ಲ ಇಟ್ಕೊಂಡು. ಹೌದು, ನಾವ್ ಯಾರು ಬಂದ್ರು ಬರೀ ಕೈ ಬರ್ತಾರೆ ಈ ಕಡೆ ಎಲ್ಲ ಅದು ಕೊಟ್ಟು ಕಳ್ಸಿದ್ವಿ. ನಾವು ದೇವರನ್ನ ನೋಡ್ಬೇಕು ಏನ್ ಮಾಡ್ಬೇಕು ಅನ್ನೋದ್ಸರಿ ಗೊತ್ತಾಗಲ್ಲ. ತುಂಬಾ ಒಳ್ಳೆ ಮನುಷ್ಯರಿಗೆ ಹೌದು, ಎಲ್ಲರೂ ಹೇಳ್ತಾರೆ ಹಂಗಿಂಗಿ ಪರೀಕ್ಷೆ ಇರ್ಬೋದು ಅವ್ರಿಗೆ. ಇಷ್ಟು ಆಗಿದಲ್ಲ, ಇನ್ನು ಒಂದ್ ಹೇಳ್ಬೇಕು, ದೇವ್ರು ಯಾರಿಗೆ ಎದುರಿಸೋ ಶಕ್ತಿ ಇರ್ತದೆ ಅವರಿಗೆ ಕಷ್ಟಗಳು ಕೊಡುವಂತದ್ದು. ಇವ್ರದೊಂದು ಬಂದು ನಂಗೆ 3 ವರ್ಷ, ನಾನೊಂದು 3 ವರ್ಷ ದೀಪಾವಳಿ ಇಲ್ಲ ಆಸ್ಪತ್ರೆಯಲ್ಲಿ. 3 ವರ್ಷ ಆಸ್ಪತ್ರೆ, ದೀಪಾವಳಿ ಇಲ್ಲ ಎಂತ ಇಲ್ಲ ಮನೆಯ. ಲೈಫ್ ಇರೋದು ಚಾಲೆಂಜ್. ಹೌದು, ನಾನು ಮಾಡ್ತಾ ಇಷ್ಟ ಇದ್ದೀನಲ್ಲ. ಅದೇ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಂದ ಬರ್ತದೆ ಅಂದ್ರೆ, ಎಕ್ಸಾಂಪಲ್ ಒಂದು ನೆಕ್ಸ್ಟ್ ಅವರು ಇವರೇ ಅಂದ್ರೆ ನಿಮಗೆ ಯಾರು ಮೋಟಿವೇಟರ್ ಇವರೇ ಆಗ್ಬೋದು. ರೋಲ್ ಮಾಡೆಲ್ ಇವರನ್ನೇ ತಗೊಂಡ್ರೆ ಮುಗೀತು. ಅಷ್ಟು ಕಷ್ಟ ಬಂದ್ರು ಓವರ್ಕಮ್ ಮಾಡಿದ್ದಾರೆ. ಶಕ್ತಿ ಇವರಿಗೆ ತಾಯಿಂದಾನೇ ಬಂದಿದೆ. ಯಾರಿಗೆ ಬೇಕು, ಮರದಿಂದ ಬಿದ್ರೆ ಅವ್ರಿಗೆ ಗೊತ್ತಿಲ್ಲ. 4 ದಿವಸ ಐಸಲ್ಲಿ ಇದ್ರೆ ಅವ್ರಿಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ. ಅವ್ರಿಗೆ ಐಸಲ್ಲಿ 4 ದಿವಸ ಆದ್ರೂ ಸ್ವಲ್ಪ ಎಚ್ಚರಿಕೆ ಆಯ್ತಾ, ಬಂದು ನೋಡ್ರಿ ಎಂತ ನೋಡುದು ಏನಿಲ್ಲ, ಮಾತಾಡುದು ಎಂತ ಇಲ್ಲ, ನಿನ್ನ ನೋಡಿದಂಗೆ ಇತ್ತು. ಯಾರ ಇವಾಗ ಓವರ್ಕಮ್ ಆಗಿದ್ದಾರೆ. ಹೌದು, ಈಗ ನಾನು ಎಷ್ಟು ಕಣ್ಣೀರ್ ಹಾಕಲ್ಲ, ಧೈರ್ಯ ಎದುರಿಸ್ಬೇಕು. ಯಾವ್ದು ಕಷ್ಟ ಬಂದ್ರು ನಾನು ಕಣ್ಣೀರಂತೂ ಹಾಕಲ್ಲ. ಅಷ್ಟೇ ಕಾನ್ಫಿಡೆನ್ಸ್ ಆಗಿ. ನೋಡಿ ನಿಮ್ಮಗ್ಲಿಲ್ಲ ಅಂದ್ರೆ ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ ಅಂದ್ರೆ ವಿಡಿಯೋನ ಮುಂದಿನವರಿಗೆ ಶೇರ್ ಮಾಡಿ. ಮತ್ತೆ ನಮಗೂ ಕೂಡ ಇದರಿಂದ ಏನಾದ್ರೂ ಹೆಲ್ಪ್ ಆದ್ರೆ, ಮತ್ತೆ ನೆಕ್ಸ್ಟ್ ಯಾರಿಗಾದ್ರೂ ನಮ್ಮ ಊರಲ್ಲಿ ಈ ತರ ಸಮಸ್ಯೆಗಳು ಹೊರಗಡೆ ಯಾರಿಗಾದ್ರೂ ಇದ್ರೆ ನಮಗೂ ಕೂಡ ಇದರಿಂದ ಇವ್ರಿಗೆ ಹೆಲ್ಪ್ ಆದ್ರೆ, ಅವಾಗ ನಮಗೂ ನೆಕ್ಸ್ಟ್ ಯಾರಾದ್ರೂ ಇಂಥವ್ರು ಇದ್ರೆ ಹೋಗಿ ಏನಾದ್ರು ನಿಮಗೆ ಅಂದ್ರೆ ತಲುಪಿಸುವಂತದ್ದು. ಒಂದು ಅಲ್ಲೇ ಒಂದು ಲೋಕಲ್ ಗೆ 10 ಜನ ಗೊತ್ತಿರುವಂತದ್ದು ನಮ್ಮ ವಿಡಿಯೋ ಮೂಲಕ ಇನ್ನೊಂದು 10 ಜನಕ್ಕೆ ಶೇರ್ ಆಗ್ಲಿ, ಗೊತ್ತಾಗ್ಲಿ ಅನ್ನೋದಷ್ಟೇ. ಇವರ ಎಜುಕೇಶನ್ ಜರ್ನಿ ಕೂಡ ಹಾಗೆ, ಮತ್ತೆ ಏನು ಆರೋಗ್ಯದ ಜರ್ನಿ ಕೂಡ ಒಂದು ಉತ್ತಮವಾಗಿ ಸಾಗ್ಲಿ ಅಂತ ನಮ್ಮ ಹಾರೈಕೆ. ಹಾಗೆ ಅದಕ್ಕೆ ಹಾರೈಕೆ ಜೊತೆಗೆ ಅದು ಏನು ಅಂದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದ್ರ ಬಗ್ಗೆ ನಾವು ಅದಕ್ಕೋಸ್ಕರನೇ ವಿಡಿಯೋ ಅಂತೇಳಿ ಬಂದದ್ ನಾವು ಪುನಃ ಆ ವಿಚಾರವಾಗಿ. ಹೌದು, ಈಗ ನೆಕ್ಸ್ಟ್ ಬರುವಂತ ಖರ್ಚು ಏನಿದೆ ಅದು ಇನ್ನೂ ಅವರು ಸಾಲದ ಇದ್ರಲ್ಲಿ ಬೀಳ್ಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ. ಈಗ ಮನೆಗೆ ಇಟ್ಟಿದ್ನ ಹಾಕಿದ್ದಾರೆ, ಇವ್ರಿಗೆ ಬೇರೆ ಏಟಾಯ್ತು, ಮತ್ತೆ ಇನ್ನೂ ಖರ್ಚಾಗ್ತದೆ. ಅದಕ್ಕೆಲ್ಲ ತುಂಬಾ ಹಣ ಬೇಕಾಗ್ತದೆ. ಹಾಗಾಗಿ ನಾವು ನಿಮ್ಮಲ್ಲಿ ವಿಡಿಯೋ ನೋಡೋರಲ್ಲಿ ಕೇಳ್ಕೊಳ್ಳೋದು, ಯಾಕಂದ್ರೆ ಅವರು ಯಾರ ಹತ್ರ ಕೇಳಿದವರಲ್ಲ, ಬಾರಿ ಮುಜುಗರ ಸ್ವಭಾವದವರು. ಹೇಳ್ತಿರೋದು ಯಾರ ಹತ್ರ ಅಷ್ಟು ಕೇಳಲಿಲ್ಲ. ಹಾಗೆ ನೋಡಿ ಇಂತ ಇದ್ರಲ್ಲಿ ಸಿಚುವೇಶನ್ ಇದ್ರು ಅವ್ರ ಮೈಂಡ್ ಸೆಟ್ ಮಾತ್ರ ಇನ್ನು ಪಾಸಿಟಿವ್ ಇದ್ರಲ್ಲೇ ಇದೆ. ಹಾಗಾಗಿ ನಾವು ಹೇಳ್ತಿರುವಂತದ್ದು ಸುಮಾರು ಕೊಟ್ಟಿದ್ದೀವಿ ನಾವು, ಆದ್ರೂ ನಾವು ಕೇಳಿಲ್ಲ, ಯಾರ ಹತ್ರ ಕೇಳಿಲ್ಲ. ಈಗ ಒಬ್ರ ಕಷ್ಟಕ್ಕೆ ಇವ್ರು ಕೂಡ ಹೆಲ್ಪ್ ಆಗಿದ್ದಾರೆ, ಇವ್ರ ಕಷ್ಟಕ್ಕೆ ನೋಡೋರು ಕೂಡ ಹೆಲ್ಪ್ ಆಗ್ತಾರೆ ಅನ್ನುವಂಥದ್ದು ನಮ್ಮೊಂದು ಆಶಾಭಾವನೆ. ಹೌದು, ಹಾಗೆ ಇವರ ಒಂದು ಏನ್ ಬ್ಯಾಂಕ್ ಡೀಟೇಲ್ಸ್ ನಾವು ಇದರಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತಿವಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೋಡ್ ಆಗಿರ್ಬೋದು, ಇವರ ಅಕೌಂಟ್ ನಂಬರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಮೆನ್ಷನ್ ಮಾಡ್ತೀವಿ. ಮತ್ತೆ ಯಾರ್ಯಾರು ಎಷ್ಟು ಅಮೌಂಟ್ ಕೊಟ್ಟಿದ್ರ ಅನ್ನುವಂಥದ್ದು ಕೂಡ ನೀವೇನಾದ್ರೂ ಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಅಂತ ಹೇಳಿದ್ರೆ ಯಾವ್ದು ಕೂಡ ಇಲ್ಲಿ ಐಡೆಂಟಿಟಿ ಯಾವ್ದು ಮಾಡೋದಿಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಇಡುವಂತದ್ದೇ ನಾವು. ಮತ್ತೆ ಕಾಂಟ್ಯಾಕ್ಟ್ ನಂಬರು ಮತ್ತೆ QR ಕೋಡ್ ಏನಾದ್ರು ಇದ್ರೆ ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತಿವಿ. ಮತ್ತೆ ಈಗ ಡೊನೇಷನ್ ಅಂತ ಏನ್ ಮಾಡ್ತಾ ಇದಾರೆ, ನಮ್ಮ ಏನ್ ಸುತ್ತಮುತ್ತ
ಕ್ರೀಡಾಕೂಟಗಳೇನು ನಡೀತದೆ ಅಲ್ಲಿ ಆಗಿರ್ಬೋದು, ಮತ್ತೆ ಪೇಟೆ ಬದಿ ಎಲ್ಲ ಹೋಗಿ ಮಾಡೋದಂತದ್ರಲ್ಲೂ ಕೂಡ ಡೊನೇಷನ್ ಮಾಡ್ತಾರಂತೆ. ಹೌದು. ಮತ್ತೆ ನಾವು ಕೂಡ ಅದರಲ್ಲಿ ಭಾಗಿಯಾಗೋಣ. ನೀವೆಲ್ಲರೂ ಕೂಡ ಎಲ್ಲಾದ್ರೂ ಡೊನೇಷನ್ ಮಾಡ್ಕೊಂಡು ಬಂದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಹೌದು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ತೀರಾ ಡೀಟೇಲ್ಸ್ಗೆ ಈಗ ನಾವು ಎಷ್ಟೇ ವಿಡಿಯೋ ಮಾಡಿ ಹಾಕಿದ್ರೆ ನಿಮ್ಗೊಂದು ಅದ್ರಲ್ಲಿ ಏನಾದ್ರು ಒಂದು ಮನಸ್ತಾಪ ಇದ್ರೆ, ಅಂದ್ರೆ ಡೌಟ್ ಏನಾದ್ರು ಇದ್ರೆ, ನಮಗೆ ಇಂತ ಮಾಹಿತಿ ಬೇಕು ಇವ್ರು ಕೊಡ್ಲಿಲ್ಲ, ನಾವ್ ಇನ್ನೂ ತಿಳ್ಕೋಬೇಕಿತ್ತು ಅಂತ ಏನಾದ್ರು ಆಸೆ ಇದ್ರೆ ನಂಬರ್ ಕೂಡ ನಾವು ಹಾಕಿರ್ತೀವಿ. ಪರ್ಸನಲ್ ಆಗಿ ಕಾಲ್ ಮಾಡ್ಕೊಂಡು ಕೇಳ್ಬೋದು. ಈಗ ಕೆಲವೊಂದೆಲ್ಲ ನಾವು ಹೇಳಕ್ಕಾಗಲ್ಲ ನಿಜಾಂಶಗಳು, ಕೆಲವೊಂದು ಅಂತದ್ನೆಲ್ಲ ನೀವು ಇವ್ರ ಹತ್ರನೇ ಕೇಳಿ ತಿಳ್ಕೋಬಹುದು ಅಲ್ಲ ಸಂತ. ಕೊನೆಯಾಗಿ ನಾವು ಹೇಳೋದೊಂದೇ, live each and every moment of your life because one day everything comes into zero. memories ಅಂತ ಹೇಳ್ತಾ ಮುಂದುವರೆದು ಸಿಗುವ. ಇದು ನಮ್ಗೆ ಸ್ಟಾರ್ಟ್ ಮಾಡ್ಲಿಕ್ಕೂ ಒಂಥರ ಬೇಜಾರು ವಿಷಯ, ಎಂಡ್ ಮಾಡ್ಲಿಕ್ಕೂ ಬೇಜಾರು, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಎಂತ ಮಾಡ್ಲಿಕ್ಕೆ ಆಗಲ್ಲ. ಈಗ ನೆಕ್ಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ ಮತ್ತೆ ಡೊನೇಷನ್ ಏನು ಫಂಡ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಅಂತ ಅಲ್ಲಿಗೆಲ್ಲ ಇವರು ಹೋಗ್ತಾರೆ. ಮತ್ತೆ ಇವರಲ್ಲಿ ಇರ್ತಾರೆ ಯಾರು ಕ್ರಿಕೆಟ್ ಆಡುವಂತವ್ರು, ಗ್ರಾಮಸ್ಥರು ಯಾರು ಬರ್ಬೋದು ಇವರೊಟ್ಟಿಗೆ. ನಮ್ಗೆ ಕೂಡ ಇತ್ತೀಚೆಗೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ, ನನಗೆ ವೈಯಕ್ತಿಕವಾಗಿ ಕೆಲಸ ಇರೋದ್ರಿಂದ ನಂಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ನೋಡೋಣ, ಸಾಧ್ಯ ಆದ್ರೆ ಖಂಡಿತ ಹೋಗುವಂತ ಪ್ರಯತ್ನ ಮಾಡ್ತೀನಿ. ಮತ್ತೆ ಇವ್ರನ್ನ ಸುಭಾಷ್ ಅವ್ರನ್ನ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಅಂತವರಲ್ಲಿ ಇವರು ಕೂಡ ಒಬ್ರು. ಈಗ ಒಟ್ಟು 3 ಜನ ಏನೋ ಕರ್ಕೊಂಡು ಹೋಗ್ತಾರಂತೆ, ಅಂದ್ರೆ ಒಂದು ಆಂಬುಲೆನ್ಸ್ ಅವರು. ಮತ್ತೆ ಈಗ ಬಾಡಿಗೆ ಏನಾದ್ರು ಮಾಡಿದ್ರೆ ಮಂಗಳೂರಲ್ಲಿ ಇಲ್ಲಿ ಹೋಗ್ಬೇಕಂತ ಇವರಿದ್ದಾರೆ, ರಾಜು ಅವರು, ಇವರೇ ಕರ್ಕೊಂಡು ಹೋಗುವಂತದ್ದು. ಮತ್ತೆ ಇನ್ನೊಬ್ರು ರವೀಂದ್ರ ಅಂತ ಇದ್ದಾರೆ, ಅವ್ರನ್ನ ನೆಕ್ಸ್ಟ್ ಮಾತಾಡ್ಸುವ. ನಿಮ್ಗೆ ಗೊತ್ತಿರೋ ಹಾಗೆ ಹೇಗೆ ಅವ್ರದ್ದು ಪರಿಸ್ಥಿತಿ ಹೇಗಿದೆ ಅಂತ, ಮನೆಯವ್ರಿಗಾಗಿರ್ಬೋದು. ನಾವು ಒಂದ್ ಸ್ವಲ್ಪ ಬೆಳಗ್ಗೆ ಮುಂಚೆ ಬರ್ತೀವಿ, ಬೆಳಗ್ಗೆ 4 ಗಂಟೆ ಹೋಗ್ಬೇಕು ಅವ್ರಿಗೆ. ಬೆಳಗ್ಗೆ 9 ಗಂಟೆಗೆ ಆಸ್ಪತ್ರೆ ರೀಚ್ ಆಗ್ಬೇಕು. 4 ಗಂಟೆ ಬಂದು ಬೆಳಗ್ಗೆ ನಾವು ಮಿನಿಮಮ್ ನಾವು ಬರ್ತೀನಿ, ಗಾಡಿ ತಂದು ಮನೇಲಿ ನಿಲ್ಸ್ತಿರ್ತೀವಿ. ಬಂದು ಬರ್ತೀವಿ, ಹಿಂಗ್ ಹೋಗ್ತೀವಿ. ಸ್ವಲ್ಪ ಇಟಿಕಲ್ ಪ್ರಾಬ್ಲಮ್ ಅವಳಿಗೆ. 8 ಗಂಟೆಗೆ 7:15 ಅವಳು ತಿಂಡಿ ಆಗ್ಬೇಕು. ಆಮೇಲೆ ಅವಳದು ಇದೆ ಎಸಿಲಿನ, ಹಂಗಾಗಿ ನಾವು ಮಂಗಳೂರು 9 ಗಂಟೆ ರೀಚ್ ಮಾಡ್ತೀವಿ. ಹೆಂಗಿದ್ರು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಹೋಗ್ತೀವಿ. ನಮ್ದು ಇರಬೇಕಿಂದ ಗಾಡಿ, ನಾವು ಮಾಮೂಲಿ ಹೋಗೋ ಗಾಡಿ ಮೊಹಮ್ಮದ್ ಅಲಿದು. ಅಂದ್ರೆ ಗಾಡಿಯಲ್ಲಿ ಕೂರುವಾಗೆಲ್ಲ ಬಾರಿ ಸಮಸ್ಯೆ ಆಗೋದಿಲ್ಲ. ಇಲ್ಲಿಂದ ಅವಳಿಗೆ ಕರ್ಕೊ ಬರ್ಬೇಕು ಕೆಳಗೆ. ಅವರು ಬೆಳಗ್ಗೆ ಜಾವಲ್ಲ, ಲಗೇಜ್ ಇರುತ್ತೆ ಅವಳು, ಬ್ಯಾಗ್ ಇಂದು ಮೆಡಿಸಿನ್. ಮತ್ತೆ ನೋಡುಗರಿಗೆ ಏನ್ ಹೇಳ್ತೀರಿ ನೀವು ಅಂತ? ನೋಡೋರಿಗೆ ನೋಡಿ ಸಹಾಯ ಮಾಡಿ, ತುಂಬಾ ಕಷ್ಟ ಬಂದಿದ್ದಾರೆ. ಹಾಯ್, ನಮಸ್ತೆ. ನಾನು ಸಂದೀಪ್ ಹಿರೇಬೈಲು. ಬಹುಶಃ ನನ್ನ ಊರಿನಲ್ಲಿ ಗೊತ್ತು, ಕರ್ನಾಟಕ ರಾಜ್ಯ ಟೆನ್ನಿಸ್ನ ವೀಕ್ಷಕರ ಜೊತೆಗೆ ಆಟಗಾರ ಒಬ್ಬ. ನಿಮ್ಮಲ್ಲಿ ಒಂದು ಕೋರಿಕೆ ನೀಡ್ತಿದ್ವಿ. ಬಹುಶಃ ಝೀರೋ ಮೆಮರೀಸ್ ಈಗಲೇ ಕೋರಿಕೆ ಇಟ್ಟಿದ್ದಾರೆ. ನಮ್ಮ ಒಂದು ಆತ್ಮೀಯ ಸ್ನೇಹಿತರು ಗಣೇಶ್, ಇವರ ಮಗಳು ಸುಭಾಶ್ರೀ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಅವರು ಬ್ರೈನ್ ನ್ಯೂರೋ ಎಂಬಂತಹ ಕಾಯಿಲೆಗೆ ತುತ್ತಾಗಿದ್ದು ಸರಿಸುಮಾರಾಗಿ ಈಗ 15 ಲಕ್ಷ ರೂಪಾಯಿ ಇಷ್ಟು ಖರ್ಚಾಗಿದೆ. ಇನ್ನು ಕೂಡ ಬಹಳಷ್ಟು ಹಣದ ಅವಶ್ಯಕತೆ ಇದೆ. ನಮ್ಮ ಕೈಯಲ್ಲಾಗುವಂಥ ಸಹಾಯ, ಬಹುಶಃ ನಮ್ಮ ಆಟಗಾರರಲ್ಲಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ತಿದ್ದೀನಿ, ನಮ್ಮ ಕೈಯಲ್ಲಾಗುವಂಥ ಸಹಾಯವನ್ನು ನಾವು ಮಾಡೋಣ. ಆ ಒಂದು ಅವರಿಗೆ ಅವರ ಒಂದು ಆರೋಗ್ಯ ಭವಿಷ್ಯಕ್ಕಾಗಿ ನಾವೊಂದು ಪ್ರಯತ್ನವನ್ನ ಪಡುವಂತಹ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಬಹುಶಃ ಈಗ ಝೀರೋ ಮೆಂಬರ್ಸ್ ಬಗ್ಗೆ ಕೇಳ್ತಿದೆ, ಜೊತೆಗೆ ನಾವು HPL ಆರ್ಗನೈಸರ್ಸ್, ಕ್ರೀಡಾ ಪ್ರೇಕ್ಷಕರಾಗ್ಲಿ, ಕ್ರಿಕೆಟ್ ಆಟಗಾರರಾಗ್ಲಿ, ಜೊತೆಗೆ ನನ್ನ ಊರಿನವರು, ಪರ ಊರಿನವರು ಎಲ್ಲರೂ ಕೂಡ ಇದಕ್ಕೊಂದು ತಮ್ಮ ಕೈಯಲ್ಲಾಗುವಂತಹ ಸಹಾಯವನ್ನ ಮಾಡಿ ಅಂತ ನಮ್ಮಲ್ಲಿ ವಿನಂತಿಯನ್ನ ಮಾಡಿ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸುವ ಎನ್ನುವಂತಹ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಧನ್ಯವಾದ.